ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ 401ನೇ ಪುಟ 401ನೇ ಪುಟದಲ್ಲಿ ಕೆಳಗಡೆಗೆ 1ನೇ ಮಂತ್ರದ ನೋಡ್ರಿ. ದಧ್ನಃ ಸೌಮ್ಯ ಸೌಮ್ಯ ಯಾಕತ್ತು ತಪ್ಪು, ಸೌಮ್ಯ ಆಗಬೇಕು. ಆ ವಿಸರ್ಗ ತೆಗಿರಿಪ್ಪ. ಸೌಮ್ಯ ವಿಸರ್ಗ ಬೇಕಾಗಿಲ್ಲ ನಮಗ, ತೆಗಿರಿ. ಒಂದು ಅಂಗಾರಕ್ಷಂತಿ ಬರ್ಕೊಡ್ರಿ ಬಾಜುಕ. ದಧ್ನಃ ಸೌಮ್ಯ ಮಧ್ಯಮಾನಸ್ಯ ಯೋ ಅಣಿಮಾಸ ಊರ್ಧ್ವಃ ಸಮುದೀಶತಿ ತತ್ಸರ್ಪಿರ್ಭವತಿ ಏವಮೇವ ಖಲು ಸೌಮ್ಯ ಅನ್ಯಸ್ಯ ಅಶ್ಯಮಾನಸ್ಯ ಯೋ ಅಣಿಮಾಸ ಊರ್ಧ್ವಂ ಸಮುದೀಶತಿ ತನ್ಮನೋ ಭವತಿ. ಎರಡನೇದು. ಸರಿ. ಈ ಒಟ್ಟ ಈ ಖಂಡದಲ್ಲಿ ಒಂದು 6 ಮಂತ್ರ ಬರಿಪ. ಏನ್ರಿ? 7ನೇ ಖಂಡ, 6ನೇ ಅಧ್ಯಾಯದ 7ನೇ ಖಂಡದಲ್ಲಿ ಏನದ ಅಂತಂದ್ರ ಒಂದು 7 ಮಂತ್ರವ. ಸರಿನಾ? ಇದು ಯಾವುದೋ ಒಂದು ಖಂಡ, ಮುಂದಿನ ಖಂಡ. ಈ ಮುಂದಿನ ಖಂಡದಲ್ಲಿ ಎಷ್ಟು ಮಂತ್ರವ ಅಂತ ಕೇಳಿದ್ರೆ 7 ಮಂತ್ರಗಳವ ಅಂತ ಹೇಳಿ ಹೊರಟಾರೆ. ಸರಿ, ಇರೋಲ್ತೆ 7 ಮಂತ್ರ ಇದ್ರೆ ನೀ ಮುಂದೇನು ಅಂತ ಕೇಳಿದ್ರೆ ಆ 7 ಮಂತ್ರಗಳಲ್ಲಿ ಏನ್ ವಿಷಯ ಹೇಳಲಿಕ್ಕೆ ಹೊರಟಾರ ಅಂತ ತಿಳ್ಕೋಣ. ನಾವೇನಿದ್ದೀವಿ ಸಾಮಾನ್ಯವಾಗಿ ಒಂದು ಪ್ರಮೇಯವನ್ನ ಕೇಳಿ ಅದು ತಿಳಿತು ಅಂತ ಮಾಡಿಕೊಂಡು ಬಿಟ್ಬಿಡ್ತೇವೆ. ಆದರೆ ಹಿಂದಿನವರು ಹಂಗಿರ್ಲಿಲ್ಲ. ಹಿಂದಿನವರು ಹೆಂಗಿದ್ರು ಅಂತ ಕೇಳಿದ್ರೆ ಒಂದು ವಿಷಯವನ್ನ ತಿಳ್ಕೊಂಡಾಗ ತಮ್ಮ ಅನುಭವಕ್ಕೆ ಬರೋ ತನಕ ಅದನ್ನು ಬಿಡ್ತಿದ್ದಿಲ್ಲ. ಎಷ್ಟು ವ್ಯತ್ಯಾಸದ? ಅನುಭವಾರೂಢವಾಗಬೇಕು. ಶಬ್ದ ಏನ್ ಹೇಳ್ಬೇಕು ನಾವೀಗ? ಅನುಭವಾರೂಢ ಅಂತ ಕರಿಬೇಕು. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಏನು ಗೊತ್ತಾತಿಲ್ಲ ಏನಂತ ಹೇಳಿದ್ದು. ಅದಕ್ಕೆ ಈಗ ಮುಂದಿನ ಖಂಡದಾಗ ಏನ್ ಹೇಳಿಕ್ ಹೊಂಟೀವಿ ನಾವು ಅಂದ್ರೆ, ಯಾವುದೇ ಒಂದು ವಿಷಯವನ್ನ ನಾವು ಶಾಸ್ತ್ರದಲ್ಲಿ ಕೇಳಿದರೂ ಅದನ್ನ ಅನುಭವಿಸುವವರೆಗೂ ಕೂಡ ಒಪ್ಪತಕ್ಕದ್ದಲ್ಲ. ನಮ್ಮ ಅನುಭವ ಬರಬೇಕು. ಅಂದ್ರೆ ನಮ್ಗೆ ಯಾವುದೇ ಒಂದು ಜ್ಞಾನ ಆಗ್ಯದ ಅಂದ್ರೆ ಈ ವಿಷಯದಲ್ಲಿ ಪ್ರಮಾಣ ಯಾವ್ದಾಗಿರ್ಬೇಕು? ನನ್ನ ಅನುಭವವಾಗಿರಬೇಕು. ಇಲ್ಲ ನನ್ನ ಅನುಭವಕ್ಕೆ ಸಮಾನವಾದ ವಿಷಯ ಆಗಿರ್ಬೇಕು. ಹೌದು, ನನಗೇನು ಅನ್ಸೇದ ಅದೇ ಅನ್ಸಿತ್ತು ಅಂದ್ರೆ ಎಸ್, ಓಕೆ, ಮುಗಿದೋದ್ ಕೆಲಸ. ಹಾಗಿದ್ರೆ ಏನ್ ನೋಟ್ಸ್ ತಗೋಬೇಕು ನಾವು? ಪ್ರಾರಂಭದಲ್ಲಿ ಇವತ್ತು ಪೇಜ್ ನಂಬರ್ ಹಾಕೊಂಡು 401 ಅಂತ ಹಾಕೊಂಡು ನೆಕ್ಸ್ಟ್ ಖಂಡ, ಅದೇನು ಖಂಡ ಒಂದು ನಂಬರ್ ಒಂದೊಂದು ಹಾಕ್ಯಾವು ಹೆಚ್ಚು ಕಡಿಮೆ. ಅದಕ್ಕೆ ಈ ಖಂಡದಲ್ಲಿ ಅಂತ ಬರ್ಕೊಂಡು ಪೇಜ್ ನಂಬರ್ ಹಾಕೊಂಡು ಈ ಖಂಡ ಅದ್ರಲ್ಲಿ ಹಾಕೊಂಡು ತಿಳಿದ ವಿಷಯವು ಅನುಭವಾರೂಢವಾಗಬೇಕು. ತಿಳಿದಿದ್ದು ಅನುಭವಾರೂಢ ಆಗಬೇಕು. ಬಹಳ ಚಂದದ. ಒಂದ್ ಸ್ವಲ್ಪ ಪ್ರಾಸ್ತಾವಿಕ ಒಂಚೂರು ಉಪನ್ಯಾಸದಂಗೆ ಕೊಟ್ಟು ಆಮೇಲೆ ಪಾಠದಂಗೆ ಶುರು ಮಾಡ್ತೇವೆ. ಏನ್ ಪ್ರಾಸ್ತಾವಿಕ ಕೊಡ್ಲಿಕ್ಕೀನಿ ವಿಷಯ ಅಂತ ತಿಳಿತೀಗ. ಈಗ ಶ್ರೀಮದಾಚಾರ್ಯರು ಒಂದು ಮುತ್ತಿನಂಥ ಮಾತಾಡ್ತಾರೆ. ವಜ್ರದಂಥ ಮಾತು. ನಾವು ಸಾಮಾನ್ಯವಾಗಿ ಮಾತಿಗೆ ಮುತ್ತಿನಂತಹದ್ದು ಅಂತ ಹೇಳಿರ್ತೀವಿ. ಅದಕ್ಕೆ ಹಂಗೆ ಅಕ್ಷರಶಃ ವಜ್ರದಂಥ ಮಾತದು. ಏನಂತಾರ? ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಉತ್ತಮಂ ಪ್ರಮಾಣಂ ಸ್ಮೃತಂ ಅಂತ. ಕೇವಲ ಶಾಸ್ತ್ರ ಹೇಳಿದೆ ಅನ್ನೋದಕ್ಕೆ ಪ್ರಮಾಣ ಆಗೋದಿಲ್ಲ. ಅದು ಶಾಸ್ತ್ರ ಹೇಳಿದ್ದು ನಿನ್ನ ಅನುಭವವು ಎರಡೂ ಕೂಡಿದ್ದಿದ್ರೆ ಅದು ಅತ್ಯುತ್ತಮ ಪ್ರಮಾಣವೆನಿಸಬಲ್ಲದು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಅಂದ್ರೆ ಆಚಾರ್ಯರ ಅನುಭವ ಏನು ಅಂತ ಕೇಳಿದ್ರೆ, ನನ್ನ ಅನುಭವ ಮತ್ತು ಶಾಸ್ತ್ರ ಎರಡೂ ಕೂಡ ಸಮಾನವಾಗಿವೆ ಅಂತಾದ್ರೆ, ಎರಡೂ ವಿಷಯಗಳು ಸಮಾನವಾಗಿವೆ ಅಂತಾದ್ರೆ ಆಗ ನಾವೇನ್ ಮಾಡಬೇಕು ಅಂದ್ರದನ್ನ ಶುದ್ಧ ಪ್ರಮಾಣ, ಉತ್ತಮ ಪ್ರಮಾಣ ಅಂತ ಒಪ್ಪಬೇಕು. ಬರ್ಕೋತೀರಾ? ಬರ್ಕೊಳ್ರಿ. ಪಂಡಗಾಚಾರ ಏನ್ ಬರ್ಕೋಬೇಕು? ಶಾಸ್ತ್ರಾರ್ಥಯುಕ್ತ ಅನುಭವ ಶಾಸ್ತ್ರಾರ್ಥಯುಕ್ತ ಅನುಭವ ತು ಉತ್ತಮಂ ಪ್ರಮಾಣಂ.
ನನ್ನ ಅನುಭವ ಹಾಗೂ ಶಾಸ್ತ್ರದಲ್ಲಿರುವಂತಹ ಮಾತುಗಳು ಎರಡೂ ಕೂಡ ಸಮಾನವಾಗಿದ್ದರೆ, ಅಂದ್ರೆ ಅದನ್ನು ಹೇಳಿದ್ದನ್ನು ನಾನು ಅನುಭವಿಸಿದರೆ ಆಗ ಅದೇನಾಗ್ತದೆ, ಪ್ರಮಾಣ ಉತ್ತಮ ಪ್ರಮಾಣವಾಗ್ತದ. ಹಂಗಾರೆ ಹಿಂಗ ಆಗದೆ ಇದ್ದದ್ದೆಲ್ಲ ಏನು ಅಂತ ಕೇಳಿದ್ರೆ ಮಧ್ಯಮ ಪ್ರಮಾಣ. ಶಾಸ್ತ್ರ ಹೇಳ್ಯದ, ಒಪ್ಪಿಕೊಂಡೀವಿ ಅಷ್ಟೇ, ಮಧ್ಯಮ ಪ್ರಮಾಣ. ಕೆಲವೊಮ್ಮೆ ಶಾಸ್ತ್ರ ಹೇಳಿದ್ರೂ ನಮ್ಮ ಅನುಭವ ಬರದೇ ಇದ್ರೂ ಒಪ್ಕೊಂಡಿದ್ವಿ ಅಂತಂದ್ರೆ ಅದಕ್ಕೆ ಅಧಮ ಪ್ರಮಾಣ ಅಂತ ಕರಿಬೇಕಾಗ್ತದೆ ಅಷ್ಟೇ. ಅದಕ್ಕೆ ಮಧ್ಯಮ ಪ್ರಮಾಣ ಶಾಸ್ತ್ರ ಹೇಳಿದಂತ ಒಪ್ಕೊಳ್ಳೋದು. ಎರಡನೇದ್ದು ಅಲ್ಲಿ ಶಾಸ್ತ್ರವೂ ಹೇಳಿರಂಗಿಲ್ಲ, ಇಲ್ಲಿ ಅನುಭವ ಬಂದಿರಂಗಿಲ್ಲ, ಹಂಗೂ ಒಪ್ಪಿರ್ತೀವಿ ಅಂತಂದ್ರೆ ಅದಕ್ಕೆ ಅಧಮ ಪ್ರಮಾಣ. ಶಾಸ್ತ್ರ ಹೇಳಿ ಅನುಭವ ಬಂದ್ರೆ ಅದು ಉತ್ತಮ ಪ್ರಮಾಣ ಅಂತ ಕರೆಸಿಕೊಳ್ಳುವುದು. ಸರಿನಾ? ಯಾಕೆ ಇಷ್ಟು ಪೀಠಿಕಾ ಕೊಡ್ಲಿಕತ್ತೀನಿ, ಯಾಕೆ ಎಷ್ಟು ಪೀಠಿಕಾ ಹಾಕ್ಲಿಕತ್ತೀನಿ ಅಂತಂದ್ರ, ಈಗ ಈ ಅನ್ನ ಇದು ಮನಸ್ಸನ್ನ ನಿರ್ಮಾಣ ಮಾಡ್ತದ, ಮತ್ತ ಪ್ರಾಣ ಅಂದ್ರ ನೀರು, ಅದು ನೀರು ನಮ್ಮ ದೇಹದಲ್ಲಿ ಮೂತ್ರವನ್ನ ರಕ್ತವನ್ನ ನಿರ್ಮಾಣ ಮಾಡ್ತದ. ತೇಜೋಮಯವಾದ ಪದಾರ್ಥ ನಮ್ಮ ವಾಗೀಂದ್ರಿಯವನ್ನ ನಿರ್ಮಾಣ ಮಾಡ್ತದ ಅಂತ ಹಿಂದೆ ಕೇಳಿದ್ದೀವಿ ನಾವು ಪಾಠದಲ್ಲಿ. ಅಂದ್ರೆ ಅನ್ನಮಯ ಮನಸ್ಸು, ಪ್ರಾಣಮಯ ದೇಹದ ತಾಕತ್ತು, ತೇಜೋಮಯ ನನ್ನ ವಾಗೀಂದ್ರಿಯದ ತಾಕತ್ತು ಅಂತ ತಿಳ್ಕೊಂಡಿದ್ದೇವೆ. ಸಂಕ್ಷೇಪದಲ್ಲಿ ಹೇಳಿದ್ದೀನಿ ನಾನು ಅದನ್ನು. ಇದನ್ನ ಇಷ್ಟನ್ನೂ ಶ್ವೇತಕೇತು ಅಂತಾನ ನಾನು ಅನುಭವಿಸಬೇಕಲ್ಲ, ಇದನ್ನ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ನನಗ. ಅಂದ್ರೆ ಮನಸ್ಸು ಇದು ಅನ್ನದಿಂದ ನಿರ್ಮಾಣವಾಗ್ತದೆ ಅಂತ ಅನ್ನೋದನ್ನ ನಾನು ಹೆಂಗ್ ನಂಬಲಿ ಹೇಳ್ರಿ ನೋಡಂತ ಅಂತ ಕೇಳಿದಾಗ ಉದ್ದಾಲಕರು ತಮ್ಮ ಮಗನಿಗೆ ಒಂದು ಪರೀಕ್ಷೆಯನ್ನ ಮಾಡ್ತಾರೆ, ಒಂದು ಪರೀಕ್ಷೆಗೆ ಒಡ್ತಾರೆ ಮಗನನ್ನ. ನೀನ್ ಇಷ್ಟು ಮಾಡಿದ ಮಾತ್ರ ಅನುಭವಕ್ಕೆ ಬರ್ತದ ಅಂತ ತಿಳಿದುಕೊಂಡು ಹೇಳಿ. ಹಾಗೆಯೇ ಪರೀಕ್ಷೆಯನ್ನ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ, ಹೌದು ನೀವು ಹೇಳಿದ ಸತ್ಯ, ಅನ್ನಮಯವಾಗಿದೆ ಮನಸ್ಸು ಅಂತ ಒಪ್ಪಿಕೊಳ್ಳುತ್ತಾನೆ. ಇದು ಮುಂದಿನ ಭಾಗದಲ್ಲಿದೆ. ಇದ್ರ ಹಂಗ ಇನ್ನೂ ಎರಡು ಪ್ರಸಂಗ ಹೇಳಿರ್ತೀನಿ ನಿಮಗೆ. ಏನಂತ ಪ್ರಸಂಗ ಹೇಳಿರ್ತೀನಿ? ಕೇವಲ ಶಾಸ್ತ್ರದಲ್ಲಿದೆ ಅಂತ ಒಪ್ಪಬೇಡ್ರಿ, ನಿಮ್ಮ ಅನುಭವಕ್ಕೆ ಬಂದಿದೆ ಇಲ್ಲೋ ಅಂತ ನೋಡಿ ಒಪ್ಪ್ರಿ. ಶ್ರೀಮದಾಚಾರ್ಯ ಒಂದು ಪ್ರಸಂಗವನ್ನು ತಗೋತಾರ. ಏನ್ ಪ್ರಸಂಗ ತಗೋತಾರ? ನೀ ಅಸ್ವತಂತ್ರ ಇದ್ದಿ ಅಂತ ಶಾಸ್ತ್ರ ಹೇಳ್ಬಿಡುತ್ತೆ. ಹೌದಾ? ನೀ ಅಸ್ವತಂತ್ರ ಇದ್ದಿ ಅಂತ ಶಾಸ್ತ್ರ ಹೇಳುತ್ತೆ. ನಾ ಒಪ್ಪಂಗಿಲ್ಲಪ್ಪ, ನಾ ಅಸ್ವತಂತ್ರ ಇದ್ದೀನಿ ನಾ ಒಪ್ಪಂಗಿಲ್ಲ. ಯಾಕ? ನನ್ನ ಅನುಭವ ಆಗ್ಬೇಕಲ್ಲ. ನನ್ನ ಅನುಭವ ಆಗದ ಹೊರತು ನಾನು ಅಸ್ವತಂತ್ರ ಅಂತ ಹೆಂಗ್ ಒಪ್ಲಿ? ಅನುಭವ ಆಗ್ಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ನಿನ್ನ ಅನುಭವ ಹೆಂಗದ ಅಂತ ನಾ ಹೇಳ್ತೀನಿ ನೋಡು ಅಂತ. ಅಂದ್ರೆ ಪ್ರತಿಯೊಬ್ಬರ ಅನುಭವವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಹೆಂಗಿರ್ತದ ಅಂತ ತಿಳ್ಕೊಂಡು. ಯದಿ ನಾಮ ಪರೋ ನ ಭವೇತ್ ಸಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್. ಪ್ರಭಾಕರ್, ಇದು ಹೆಂಗಿರೋದು? ಶಾಸ್ತ್ರಾರ್ಥಯುಕ್ತ ಅನುಭವ. ಪಣ್ಣಗಾಚಾರ ಶಾಸ್ತ್ರಾರ್ಥಯುಕ್ತವಾಗಿರ್ತದ ಅನುಭವ ಅನ್ನೋದಕ್ಕೆ. ರಘುತ್ಮಾಚಾರ್ಯ ದೇವರಿದ್ದಾನೋ ಇಲ್ಲೋ, ಅವ ಸ್ವತಂತ್ರ ನಾವು ಅಸ್ವತಂತ್ರ ಎಂಬುದು ಹೆಂಗಾಗ್ಬೇಕು? ಯದಿ ನಾಮ ಪರೋ ನ ಭವೇತ್ ಸಹರಿಹಿ. ಒಂದೊಮ್ಮೆ ದೇವರು ಇದ್ದಿದ್ದಿಲ್ಲ ಅಂತಾದರೆ, ತರ್ಕಿದು, ಲಾಜಿಕ್ ಇದು. ಯದಿ ಅಂತ ಬಂದದ ತರ್ಕ ಅಂತ ಅರ್ಥದಕ್ಕ. ಯದಿ ನಾಮ ಪರೋ ನ ಭವೇತ್ ಸಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್. ಈ ಜಗತ್ ಅವನ ವಶದಾಗ ಹೆಂಗದ? ಅವ ಇದ್ದಿದ್ದಿಲ್ಲ, ದೇವರೇ ಇದ್ದಿದ್ದಿಲ್ಲ, ಅವ ಸ್ವತಂತ್ರ ಇದ್ದಿದ್ದಿಲ್ಲ ಅಂದ್ರೆ ಈ ಜಗತ್ತೆಲ್ಲ ಅವನ ವಶದಲ್ಲಿ ಹೆಂಗದ? ಅವನ ವಶದಾಗದ ನಿಮಗೆ ಹೆಂಗ್ ಗೊತ್ತಾತ್ರಿ? ಹೌದಾ? ಕಥಮಸ್ಯ ವಶೇ ಜಗದೇ ತದಭೂತ್. ಮತ್ತೇನದು? ದಿನ ಪುರಾಣ ಇದು ನಿತ್ಯ ಸುಖಂ ನ ಭವೇತ್. ಮುಂದಿಂದು ಯದಿನಾಮನತಸ್ಯ ವಶೇ ಸಕಲಂ. ಒಂದು ವೇಳೆ ಈ ಜಗತ್ತು ಅವನ ವಶದಲ್ಲಿ ಇದ್ದಿದ್ದಿಲ್ಲ ಅಂತ ಆದ್ರೆ, ಕಥಮೇವತು ನಿತ್ಯ ಸುಖಂ ನ ಭವೇತ್. ಯಾಕೆ ನೀನು ನಿತ್ಯದಲ್ಲಿ ಸುಖವಾಗಿ ಇಲ್ಲ ಅಂತ ನಿಲ್ಲಿಸಿದ್ರು. ಅಸ್ವತಂತ್ರ ಅಂತ ಅನ್ನೋದು ಬೇರೆ ಕಡೆ ಎಲ್ಲೂ ಬೇಕಾಗೇ ಇಲ್ರಿ. ಏನ್ರಿ? ಅಸ್ವತಂತ್ರ ಅಂತ ಅನ್ನೋದು ಎಲ್ಲೆಲ್ಲೆಲ್ಲೂ ಬೇಕಾಗಿಲ್ಲ. ನಮ್ಮ ಹಣೆ ಬಾರದಲ್ಲಿ ಅದು ನೋಡ್ಕೊಳ್ರಿ. ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ನೀ ನಿತ್ಯದಲ್ಲಿ ಸುಖಿ ಯಾಕಾಗಿಲ್ಲ ಹೇಳಿ ನೋಡಂತ ನಮಗ. ನೀ ನಿತ್ಯ ಸುಖಿ ಆಗ್ಬೇಕಾಗಿತ್ತು ಹಂಗಿದ್ರೆ. ಹೌದೋ ಇಲ್ರಿ ಹೇಳಿ ನೋಡಂತ. ಕರೆಯೋದಿಲ್ಲ. ಆನಂದ್ ಅವರು, ನಾವ್ ಅಸ್ವತಂತ್ರರು ಅಂತ ಅನ್ನೋದಕ್ಕೆ ಬೇರೆ ಏನೂ ದೃಷ್ಟಾಂತ ಬೇಕಾಗಿಲ್ಲ. ನಿತ್ಯ ಸುಖಿಗಳಾಗದೇ ಇರುವಿಕೆಯೇ ಅಸ್ವಾತಂತ್ರ್ಯವನ್ನು ತೋರಿಸ್ತದೆ. ಪರಿಣಾಮ ನತಸ್ಯ ವಶೇ ಸಕಲಂ. ಮತ್ ನೀ ಅನ್ಕೊಂಡದ್ ಯಾಕೆ ಆಗವಲ್ತು? ನೀ ಸುಖವಾಗಿರ್ಬೇಕು ಅಂತ, ದಿವಸ ಸುಖವಾಗಿರ್ಬೇಕು ಅಂತ ಅಂತಿ, ದಿವಸ ಹತ್ಕೋತಿರ್ತಿ ಪ್ರಾಣಿ. ನೀನು ಮಾತಾಡ್ಸ್ ನೋಡ್ರಿ ಅವನ್ನ, ಏನಾಗ್ಯದೋ ಅಂತ ಕೇಳ್ರಿ. ಕೊಯ್ಯ 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 ಅಂತಿರ್ತಾನ.
ಭೇಟಿ ಆದಾಗ ಹೆಂಗಿದ್ದೀರಿ ಅಂತ ಕೇಳ್ರೆ ಏನ್ ಇದ್ದೀವಿ ಅಷ್ಟೇ, ಹೋಗಿಲ್ಲ ಅನ್ನೋದಕ್ಕೆ ಇದ್ದೀವಿ ಅಷ್ಟೇ, ಹಿಂಗ ಮಾತಾಡ್ತಿರ್ತಾರ್ರಿ ಅವ್ರು. ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಹೇಳಿ, ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಇದ್ದೀವಿ ಅಷ್ಟೇ. ಮತ್ ಮುಂದಿನ ಮಾತು ಕರ್ಕೊಂಡು ಹೋಗಲ್ಲ ಆಗ್ಯಾರ ಅಂತ. ಅವ ಬಂದ್ರೆ ಮಾತ್ರ ಬಿಡಂಗಿಲ್ಲ, ಮತ್ತೆ ಒಳಗೆ ಹೋಗಿ ಕೊಡ್ತಾನೆ. ಅದಕ್ಕ ಎಷ್ಟು ಕಷ್ಟದ ಅದು ಹೇಳ್ತೀರಿ ಕೇಳ್ರಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗದ ಅಂದ್ರೆ, ನಿತ್ಯ ಸುಖಂ ನಭವೇ, ನಿತ್ಯ ಸುಖಿಗಳಾಗಿಲ್ಲ. ಯಾಕೆ ನಿತ್ಯ ಸುಖಿಗಳಾಗಿಲ್ಲ ಅಂದ್ರೆ ಅಸ್ವತಂತ್ರರಿದ್ದೇವೆ. ನಮ್ಮ ಅಸ್ವಾತಂತ್ರ್ಯ ನಾವು ನಿತ್ಯದಲ್ಲಿ ಸುಖಿಗಳಾಗಿಲ್ಲ ಎಂಬುದರಿಂದಲೇನೆ ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದಾಗಿ ದೇವರು ಸ್ವತಂತ್ರನಾಗಿದ್ದಾನೆ, ಅವರ ವಶದಲ್ಲಿ ಇದ್ದೇವೆ ಅಂತ ನಮ್ಮ ಅನುಭವ ಹೇಳಿತ್ತು. ಶಾಸ್ತ್ರ ಹೇಳಿತ್ತು ಭಗವಂತ ಸ್ವತಂತ್ರ ಅಂತ. ಮ್ಯಾಚ್ ಆಯ್ತು. ಈಗ ದೇವರು ಹೇಳಿದ ಸ್ವಾತಂತ್ರ್ಯಕ್ಕೆ, ಶಾಸ್ತ್ರ ಹೇಳಿದ ಸ್ವಾತಂತ್ರ್ಯಕ್ಕೂ ನಮ್ಮ ಅನುಭವಕ್ಕೂ ಮ್ಯಾಚ್ ಆದದ್ರಿಂದಾಗಿ ಅದು ಉತ್ತಮ ಪ್ರಮಾಣ ಆಯ್ತು. ಹಾಗೆ ಹಿಂದಕ್ಕೆ ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ. ಭೃಗು ಋಷಿಗಳು ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚವಿತಿ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಅವರಪ್ಪ ವರ್ಣ ಉಪದೇಶ ಮಾಡಿಬಿಟ್ಟ. ತಿಳಿತಪ್ಪ ಅಂದ್ರು ವರ್ಣನ್ ಮಾತು. ಅವರಪ್ಪ ಅಂದ್ರು ತಡಿ ಅಂದ್ರು. ಏನು ತಿಳಿದು ನಡೆಯಂಗಿಲ್ಲ, ಆ ಅನ್ನಮಯಾದಿ ರೂಪಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ ಹೋಗ್ ಅಂತ ಕಳಿಸಿದ್ರು. ಹೋಗಿ ಸಾಕ್ಷಾತ್ಕಾರ ಮಾಡಿಕೊಂಡು ಬಂದು ಒಂದೊಂದು ರೂಪಗಳನ್ನು ಸಾಕ್ಷಾತ್ ಮಾಡ್ಕೊಂಡು ಬಂದು ಅಪ್ಪಗೆ ಹೇಳಿ ಮತ್ತ ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗಭೋ ಬ್ರಹ್ಮೇತಿ ತಮ್ಹೋವಾಚ. ಅಪ್ಪ ಒಂದು ರೂಪವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ ಬಂದೀನಿ, ಇನ್ನೊಂದು ರೂಪವನ್ನ ಹೇಳ್ರಿ ಅಂತ ಹೇಳಿ ಮತ್ ಹೋಗಿ ಮತ್ ಪಾಠ ಹೇಳ್ಕೊಂಡ್ ಬಂದಾರ. ಹಂಗಾರ ನಮ್ಗೇನ್ ತಿಳಿತದ ಈಗ ಈ ಶಾಸ್ತ್ರ ಏನ್ ಹೇಳಿಕ್ ಹೊರಟದಂತ ಆಯ್ತು. ಹಂಗಾರ ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತುಗಳು ನಮ್ಮ ಅನುಭವಕ್ಕೆ ಬರಬೇಕು. ನಮ್ಮ ಅನುಭವಕ್ಕೆ ಬಂದಾಗ ಅವು ಉತ್ತಮ ಪ್ರಮಾಣ ಅಂತ ಕರೆಸಿಕೊಳ್ಳುತ್ತದ. ಇದು ಒಂದು ಜನರಲ್ ರೂಲ್. ಈ ಜನರಲ್ ರೂಲ್ ಅನ್ನು ಇಟ್ಟುಕೊಂಡು ನಾವು ಎಷ್ಟೋ ವಿಷಯಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇದ ಜನ್ಮದಲ್ಲಿ ಬರಬೇಕು ಅಂತೇನಿಲ್ಲ. ನಾವೇನ್ ಹಂಗೆ ಹೇಳಿಲ್ಲ ಇದ ಜನ್ಮದಲ್ಲಿ ಬರಬೇಕು, ಇವತ್ತ ಬರಬೇಕು, ನಾಳಿನ ನಾಳೆ ಅವಸರಕ್ಕ ಅವೇನ್ ಹೇಳಿಲ್ಲ. ನಾವು ಒಟ್ಟಾರೆ ಅನುಭವಕ್ಕೆ ಬರಬೇಕು ಅಂತದ. ಹೆಚ್ಚು ಕಡಿಮೆ ಅನುಭವಕ್ಕೆ ಬಂದಿರ್ತದ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಈಗ ಮುಂದೇನು ಅಂದ್ರೆ, ಈ ತರಹದ ಪರೀಕ್ಷೆಗೆ ಒಡ್ಡಿಕೊಳ್ತಾನೆ ಯಾರು? ಶ್ವೇತಕೇತು. ಒಳ್ಳೆ ವಿದ್ಯಾರ್ಥಿ. ನನಗಂತರೂ ಈ ಶ್ವೇತಕೇತುನ್ ಕಂಡ್ರೆ ಭಾರಿ ಪ್ರೀತಿ ಬಂತ ನಂಗೆ, ನಮ್ ಫ್ರೆಂಡ್ ಅವರಿಗೆ. ಯಾಕ ಅಂದ್ರೆ ತಿಳ್ಕೊಂಡು ಮಾತ್ರಕ್ಕೆ ಸುಮ್ ಕೊಡಂಗಿಲ್ಲ ಅಂತಾರ. ಅದು ಅನುಭವ ಆಗೋ ತನಕ ಬಿಡಂಗಿಲ್ಲ ಅಂದ್ರು. ಅಪ್ಪ ಹೇಳು ಅಂತ ಶುರು ಮಾಡಿದ್ರೆ ಶುರುವಾತ್ ನೋಡ್ರಿ. ದಧ್ನಃ ಸೌಮ್ಯ ಮಧ್ಯಮಾನಸ್ಯ ಯೋನಿಮಾಸ ಊರ್ಧ್ವಗ ಸಮೂದಿಶತಿ ತತ್ಸರ್ಪಿರ್ಭವತಿ. ಇದು ಅಪ್ಪನ ಉಪದೇಶ. ಇನ್ನು ಅವನ್ ಪ್ರಶ್ನೆ ಬಂದಿಲ್ಲ, ಅವನ್ ಪ್ರಶ್ನೆ ಮುಂದ್ ಬರ್ತದೆ. ದಧ್ನಃ ಮಧ್ಯಮಾನಸ್ಯ, ಮಥನ ಮಾಡಿದಾಗ ಏನು ಮೊಸರಿದೆಯಲ್ಲ, ಮೊಸರು ಕಡಿಬೇಕು ಅಂತ ನಿಯಮ. ನೀರ್ ಕಡಿಲಿಕ್ಕೆ ಹೋಗ್ಬಾರ್ದು, ಹಾಲು ಕಡಿಲಿಕ್ಕೆ ಹೋಗ್ಬಾರ್ದು. ಕೆಲವರು ಬಹಳ ಬುದ್ಧಿವಂತರು ನೀರ್ನ್ಯಾಗ ಕಡಗೋಲಿಟ್ಟು ಪಟ ಪಳ 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 ಕಳಿತಿರ್ತಾರೆ. ಏನ್ ಬರ್ತದ ಅಂತ ಕೇಳಿದ್ರೆ ಕೈ ನೋವು ಬರ್ತದ, ಅಷ್ಟ ಬಿಟ್ರೆ ಬೇರೆ ಬರೋದಿಲ್ಲ. ಆಮೇಲೆ ಹಾಲನ್ನ ಕಡಗೋಲಿಟ್ಟು ಕಡಿಕ್ ಹೋದ್ರೆ ಏನ್ ಬರೋದಿಲ್ಲ. ಏನ್ ಬರ್ತದೇನ್ರಿ? ದೊಡ್ಡವ್ರ ಹೇಳ್ರಿ, ಹಿರಿಯರ್ ನೀವು. ಅದಕ್ಕೆ ಬರೋದಿಲ್ಲ. ಮೊಸರು ಮಾತ್ರ ಮಥಿಸುವಂತಹ ವಸ್ತು. ಮಥನ ಮಾಡಿದಾಗ ಯೋ ಅಣಿಮ ಸ ಊರ್ಧ್ವ ಸಮುದಿಶತಿ. ಅದರಲ್ಲಿರುವಂತಹ ಸಾರ ಭಾಗ ಏನಿದೆ, ಅಣಿಮ ಅನ್ನೋ ಶಬ್ದಕ್ಕೆ ಸಣ್ಣದು ಅಂತಲ್ಲ, ಸಾರ ಭಾಗ ಅಂತ ಅರ್ಥ. ಅದನ್ನು ಬರ್ಕೊಂಡಿಟ್ಟುಕೊಳ್ರಿ. ಅಣಿಮ ಅನ್ನೋ ಶಬ್ದಕ್ಕೆ ಸಾರ ಭಾಗ, ಅದು ಮೇಲ್ ಬರ್ತದೆ. ಅದು ಯಾವ್ದು ಮೇಲ್ ಬಂದದ ಸಾರ ಭಾಗ ಅಂದ್ರೆ ಬೆಣ್ಣಿ. ತತ್ ಸರ್ಪಿರ್ಭವತಿ. ಅದರ ಮುಂದೆ ಕಾಯಿಸಿದಾಗ ಏನಾಗ್ತದ? ತುಪ್ಪ ಆಗ್ತದ. ಹೌದೋ ಇಲ್ಲೋ? ರೈಟ್. ಮುಂದ ಅದರಂತೆ 402ನೇ ಪುಟಕ್ಕೆ ಹೋಗ್ಬೇಕು ಈಗ ನಾವು. ಏವಮೇವ ಖಲು ಸೌಮ್ಯ ಅನ್ನಸ್ಯ ಅಶ್ಯಮಾನಸ್ಯ. ಉಂಡ ಅನ್ನ ಅದರಲ್ಲಿ ಯೋ ಅಣಿಮ ಸಾರ ಭಾಗ ಯಾವ್ದಿದೆಯೋ ಸಹ ಊರ್ಧ್ವಂ ಸಮುದಿಶತಿ. ಅದು ಮೇಲ್ಭಾಗಕ್ಕೆ ಬರ್ತದ. ಬಂತು ಅಂದ್ರೆ ಮೇಲ್ಭಾಗಕ್ಕೆ ಬರ್ತದೆ, ಸಾರಭೂತವಾದದ್ದು ಬರ್ತದ. ಬಂದಾಗ ತನ್ ಮನೋಭವತಿ, ಅದೇನಾಗ್ತದ? ಮನಸ್ಸಾಗುತ್ತದೆ. ಏವಮೇವ ಖಲು. ಇದೇ ರೀತಿಯಾಗಿ ಹೇಗೆ ಮೊಸರನ್ನು ಮಥನ ಮಾಡಿದಾಗ ಅದರಲ್ಲಿ ಬೆಣ್ಣೆ ಹುಟ್ಟಿಕೊಂಡು ಬರ್ತದೋ ಅದು ಸಾರಭೂತವಾದದ್ದು. ಸರಿ ಆಯ್ತಾ? ಏನಂತ ಹೇಳಿ, ಹಾಲಿನ ಸಾರ ಭಾಗ ಯಾವುದು ಅಂತ ಕೇಳಿದ್ರೆ ಮೊಸರು. ಮೊಸರಿನ ಸಾರ ಭಾಗ ಯಾವುದು ಅಂತ ಕೇಳಿದ್ರೆ ಬೆಣ್ಣೆ. ಅದರನ್ನ ಕಾಯಿಸಿದಾಗ ಬಂದದ್ದು ಯಾವುದು ಅಂತಂದ್ರೆ ತುಪ್ಪ. ನೋಡ್ರಿ, ತುಪ್ಪ ಆಲ್ರೆಡಿ ಹಾಲಿನಲ್ಲಿ ಕೂತ್ ಬಿಟ್ಟದ, ಗೊತ್ತಿಲ್ಲ ಅಷ್ಟೇ ನಮಗೆ. ಕಲ್ಪನಾ ಬಂತ ಹೇಳಿದ್ದೇನೆ ಅಂತ ಹೇಳಿ. ಅದೇ ಅಂದ್ರೆ ಹಾಲಿನಲ್ಲಿ ಈಗಾಗಲೇ ತುಪ್ಪ ಇದೆ. ನೆನ್ಪಿಟ್ಕೊಡ್ರಿ, ಈಗಾಗಲೇ ಹಾಲಿನಲ್ಲಿ ತುಪ್ಪ ಇದೆ. ನೀವು ಏನು ಮಾಡಿದ್ರು ಹಾಲಿನಿಂದ ತುಪ್ಪವನ್ನ ಡೈರೆಕ್ಟ್ ಆಗಿ ತೆಗಿಲಾರ್ರಿ. ನೀವು ಏನ್ ಮಾಡಿದ್ರು ಹಾಲಿನಲ್ಲಿ ತುಪ್ಪವನ್ನ ಅನುಭವಿಸಲಾರ್ರಿ. ಹಂಗಾರೆ ಹಾಲಿನಲ್ಲಿದ್ದ ತುಪ್ಪವನ್ನ ಹೊರಗೆ ತೆಗಿಬೇಕಾದ್ರೆ ಅದನ್ನು ಮೊದಲು ಏನ್ ಮಾಡ್ಬೇಕು? ಹೆಪ್ಪಾಕ್ಬೇಕು. ಅದಕ್ಕೆ
ಅದು ಹೆಪ್ಪಾಕಿದಾಗ ಅದು ಹೆಪ್ಪಾತು ಅಂತಾದ ಮೇಲೆ ಆಗ ಮಥನಕ್ಕೆ ಅವಕಾಶ ಸಿಗ್ತದೆ. ಮಥನ ಆಯಿತು ಅಂತ ಆದ್ರೆ ರಿಸಲ್ಟ್ ಬರ್ತದೆ ಬೆಣ್ಣಿ. ಆ ಬೆಣ್ಣಿಗೆ ಒಂಚೂರು ತಾಕ್ಸಿದ್ರಿ ಅಂದ್ರೆ ಬಿಸಿನ ಆಗ ತುಪ್ಪ ಆಗ್ತದೆ. ಬಿಸಿ ತಾಕ್ಸಿದ್ರಿ ಅಂದ್ರೆ ತುಪ್ಪ ಆಗ್ತದೆ. ಅಂದ ಮೇಲೆ ದೇವರು ಇಲ್ಲೇ ಇದ್ದಾನ್ರಿ, ನಮ್ಮಲ್ಲೇ, ಎಲ್ಲೋ ಹೊರಗಿದ್ದಾನ ಮತ್ತೊಂದು ಇದ್ದಾನ ಅಂತ ಅಲ್ಲದು. ಇದು ಹಾಲ್ರಿ, ಇದಕ್ಕೊಂಚೂರು ಹೆಪ್ಪ ಹಾಕ್ಬೇಕ್ರಿ. ಇದಕ್ಕೊಂಚೂರು ಏನ್ ಹೆಪ್ಪ ಹಾಕ್ಬೇಕು ಅಂದ್ರೆ ಸಂಸಾರದಾಗ ಒಂದ್ ಸ್ವಲ್ಪ ಹುಳಿಗಳು ಇರ್ತಾವ ನೋಡ್ರಿ, ಅವೆಲ್ಲ ಹೆಪ್ಪ ಹಾಕ್ಲಿಕ್ಕೆ ಬರ್ತಿರ್ತಾವ. ಹುಳಿ ಆದ್ರೆ ಹೆಪ್ಪ ಆಗೋದು, ಇಲ್ಲ ಹೆಂಗ್ ಹೆಪ್ಪ ಆಗ್ತದೆ? ಮತ್ತೆ ಹೆಪ್ಪ ಆಗ್ಬೇಕು. ಈ ಹೆಪ್ಪ ಆದಾಗ ಇದು ಮುಪ್ಪಾಗ್ತದೆ. ಇದು ಮುಪ್ಪಾತು ಅಂತಂದ್ರೆ ಆಗ ಮಥನಕ್ಕೆ ಅವಕಾಶ ಸಿಗ್ತದ. ಅಯ್ಯೋ ಇಷ್ಟು ದಿವಸ ಜೀವನ ಕಳೆದು ಬಿಟ್ಟೆ, ಏನ್ ಪ್ರಯೋಜನ ಏನು ಅಂತದು ಸ್ವಲ್ಪ ಹೆಪ್ಪಾತು ಮುಪ್ಪಾತು ಅಂದ್ರೆ ಮಥನಕ್ಕೆ ಶುರು ಆಗ್ತದೆ. ಆ ಮಥನ ಆದಾಗ ಸಾರ ಬರ್ತದೆ. ಏನ್ ಸಾರ ಬರ್ತದ ಅಂತಂದ್ರೆ ದೇವರೇ ಮುಖ್ಯ, ನಮ್ದೇನಲ್ಲ ಅಂತ ಬರ್ತದ. ಬಂದಾಗ ಒಂಚೂರು ಬೆಂಕಿ ಹತ್ತದ್ರಿ. ಒಂಚೂರು ಯಾವ್ದು ಬೆಂಕಿ ಹತ್ತದಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ, ಜ್ಞಾನವೆಂಬುವಂತಹ ಒಂದು ಬೆಂಕಿ ಹತ್ಕೊಂಡಿತ್ತು ಅಂದ್ರೆ ಆಗ ತುಪ್ಪ ಸಿಗ್ತದ. ಅಂದ್ರೆ ಪರಮಾತ್ಮ ಸಿಗ್ತಾನೆ, ಕಾಣಿಸ್ತಾನ. ಎಲ್ಲಿ ಹೋಗುದಿಲ್ಲ, ಇಲ್ಲೋ ಇಲ್ಲೇ ಇದ್ದಾನ್ರಿ ಅವ. ಹರಿರ್ಘೃತ ಮಿಹಾಯುಷೇ ಅತ್ತು ದೇವ ಅಂತ ಒಂದು ಮಂತ್ರ. ಅದಕ್ಕ ಇದೆಲ್ಲವೂ ನಮ್ಮದೇ ಕಥೆ ಹೇಳ್ತಿದ್ರಿಂದ ನಾವು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ದೃಷ್ಟಾಂತ ಕೊಟ್ರು ಅವ್ರು. ಮೊಸರು ಮಥನ ಮಾಡಿದಾಗ ಮ್ಯಾಲೆ ಸಾರಭೂತವಾದದ್ದು ಬರ್ತದಲ್ಲ ಬೆಣ್ಣಿ, ಆ ಬೆಣ್ಣಿ ಭಾರಿ ಮಜಾನೆ. ಮತ್ತೆ ಬೆಣ್ಣಿ ತಿನ್ನೋದಕ್ಕೂ ತುಪ್ಪ ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಅದ, ಗಮನಿಸ್ ನೋಡ್ರಿ. ಬೆಣ್ಣಿ ತಿಂದ್ರೆ ಕೈ ಜಿಡ್ ಆಗುದಿಲ್ರಿ, ತುಪ್ಪ ತಿಂದ್ರೆ ಕೈ ಜಿಡ್ ಆಗ್ತದೆ. ಮತ್ತೆ ವ್ಯತ್ಯಾಸ ಅದ ಅದ್ರೊಳಗ. ಭಾರಿ ವಿಚಿತ್ರ ಅದು. ಹಂಗ ಅದಕ್ಕೆ ಮಥನ ಮಾಡೋದು. ಈಗ ಇದನ್ನ ದೃಷ್ಟಾಂತ ಎದಕ್ ಕೊಟ್ರು? ಏವಮೇವ ಖಲು ಸೌಮ್ಯ, ಇದೇ ರೀತಿಯಾಗಿ ಅನ್ನಸ್ಯ ಅಶ್ಯಮಾನಸ್ಯ, ನೀನು ತಿನ್ನುವಂತಹ ಅನ್ನ ಇದೆಯಲ್ಲ, ಯೋ ಅಣಿಮ, ಆ ಅನ್ನದಲ್ಲಿ ಒಂದು ಸಾರ ಭಾಗ ಇದೆ. ಅದು ಊರ್ಧ್ವಂ ಸಮುದಿಶತಿ, ಹೊಟ್ಟೆಯಲ್ಲೇ ಅದು ಸಾರಭೂತವಾದ ಒಂದು ಬೇರೆ ಕಡೆ ಬರ್ತದೆ. ಅದೆಲ್ಲಿ ಹೋಗ್ತದ? ತನ್ ಮನೋಭವತಿ, ಅದು ಮನಸ್ಸಾಗಿ ಪರಿಣಾಮ ಹೊಂದದ. ಬಹಳ ಚಂದದ. ಮುಂದಿನ ಮಾತು ನೋಡ್ರಿ. ಅಪಾಂ ಸೌಮ್ಯ ಪೀಯಮಾನಾನಾಂ ಯೋ ಅಣಿಮಾಸ ಊರ್ಧ್ವಾಹ ಸಮುದಿಶ ಪ್ರಾಣ ಭವತಿ. ನೀರು ಕುಡಿತೀಯಲ್ಲಪ್ಪ, ಅಪಾಂ ನೀರು, ಪೀಯಮಾನಾನಾಂ ಕುಡಿದಾಗ, ಯೋ ಅಣಿಮ, ಆ ನೀರಿನಲ್ಲೂ ಒಂದು ಸಾರಭೂತವಾದ ಭಾಗ ಅದು. ಅದೇ ನಿನ್ನ ದೇಹದಲ್ಲಿದ್ದ ಪ್ರಾಣವಾಯುವಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತದೆ, ಹೋಗ್ತದೆ, ಪ್ರಾಣವಾಯು ಹೋಗ್ತದೆ. ತೇಜಸಃ ಸೌಮ್ಯಾಸ್ಯ ಮಾನಸ್ಯ, ತೇಜೋಮಯವಾದ ಪದಾರ್ಥಗಳನ್ನು ತಿಂದಾಗ ಯೋ ಅಣಿಮ, ಯಾವುದು ಸಾರಭೂತ ಭಾಗ ಇದೆಯೋ, ಸಮದಿಶತಿ ಸಾ ವಾಗ್ಭವತಿ, ಅದು ನಿನ್ನ ಮಾತಾಗಿ ಹೊರಗೆ ಬರ್ತದ. ಶಬಾಷ್ ಶಬಾಷ್. ನೆನಪಿಟ್ಟುಕೊಳ್ರಿ, ಯಾವ್ದ್ಯಾವ್ದು ಮಾತಾಗಿ ಬರ್ತಾವ ಅಂದ್ರೆ ಯಾವ್ದ್ಯಾವ್ದು ತೇಜೋಮಯವಾದ ಪದಾರ್ಥವ ಅವನು ತಿಂದದ್ದು ಅಷ್ಟು ಮಾತಾಗಿ ಬರ್ತಾವ. ಅದಕ್ಕೆ ಭಯಂಕರ ಘಾಟು ತೇಜೋಮಯವಾದ ಪದಾರ್ಥ ತಗೋಬಾರದು. ತಗೊಂಡ್ರಿ ಹಂಗ ಮಾತು ಬರ್ತಿರ್ತಾವ, ಹೊರಗೆ ಧಗ 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 ಅಂತ ಬರ್ತಿರ್ತಾವ. ಎದುರಿಗಿದ್ದವ್ರು ಭಗ ಭಗ ಅನ್ನೋ ಹಂಗ ಬರ್ತಿರ್ತಾವ. ಕೆಲವು ಪಾಪ ಮಾತಾಡಿದ್ರೆ ಹಂಗ ಮಾತಾಡ್ತಿರ್ತಾವ, ಧಗ 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 ಭಗ ಭಗ ಮಾತಾಡ್ತಿರ್ತಾವ. ಯಾಕೋ ಏನೋ ಎಂತಪ್ಪ, ಎಷ್ಟು ತೇಜೋಮಯ ಪದಾರ್ಥ ತಿಂದಾವೋ ಜನ್ಮ ಜನ್ಮಾಂತರದಾಗ. ಈ ಜನ್ಮದಾಗ ಅಲ್ ಬಿಡ್ರಿ, ಯಾಕೆ ಹೋದ್ ಜನ್ಮದ ಮುಗಿವಲ್ತಾಗಿದೆ, ಈ ಜನ್ಮ ತಿಂದದ್ದು ಹೇಳ್ಬಿಟ್ರೆ ಮುಗಿದ ಹೋದ್ ಕಥೆ. ಆಮೇಲೆ ತುಳಜಾ ಭವಾನಿ ಮೈ ಮೇಲೆ ಬರ್ತಾಳ. ಅದಕ್ಕೆ ಹಾಗಾಗಿ ಮೂರನ್ನ ಹೇಳ್ತಾರೆ ದೃಷ್ಟಾಂತತ್ವೇನ. ಅನ್ನಮಯಂ ಹಿ ಸೌಮ್ಯ, ಮುಂದಿನ ಮಂತ್ರ 5ನೇ ಮಂತ್ರದಲ್ಲಿ, ಅನ್ನಮಯಂ ಹಿ ಸೌಮ್ಯ ಮನಃ, ಮನಸ್ಸು ಅನ್ನಮಯ. ಅನ್ನಮಯ ಅಂದ್ರೆ ರುದ್ರದೇವರಿಂದ ನಿಯಂತ್ರಿಸಲ್ಪಡುವಂತಹದ್ದು, ರುದ್ರದೇವರೇ ಇರುವಂತಹದ್ದು. ಆಪೋಮಯ ಪ್ರಾಣ, ನಮ್ಮ ಪ್ರಾಣ ಆಪೋಮಯ. ತೇಜೋಮಯಿ ವಾಕ್, ತೇಜೋಮಯಿಯಾದ ವಾಕ್ ಅಂತಿಷ್ಟು ಹೇಳಿದಾಗ, ಭೂಯ ಏವ ಮಾ ಭಗವಾನ್ ವಿಜ್ಞಾಪಯಿತೀತಿ ಯಥಾ ಸೌಮ್ಯೇತಿ ಅವಂತಾನ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು. ಅಪ್ಪ ಇನ್ನೊಂದ್ ಸ್ವಲ್ಪ ನಂಗೆ ಹೇಳ್ರಿ, ಇನ್ನೊಂದ್ ಸ್ವಲ್ಪ ಹೇಳ್ರಿ ಅಂದ್ರೆ ಏನದು ಅಂತಂದ್ರೆ, ನನಗಿದು ಅನುಭವಕ್ಕೆ ಬರುವಂತೆ ಹೇಳ್ರಿ. ಪ್ರಶ್ನೆ ಬಂತ ನೋಡ್ರಿ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಬರೀತಾರ ಏನಂತ? ಶ್ವೇತಕೇತು ಅನ್ನಮಯಂ ಹಿ ಸೌಮ್ಯ ಮನಃ ಇತ್ಯಾದಿಕಂ ಮಮೈವ ಅನುಭವಾರೂಢಂ ಕುರು ಇತ್ಯಾಶೇನ ಭೂಯ ಏವ ಇತಿ ಪ್ರಾರ್ಥಿತಃ. ಅಪ್ಪ ನನಗಿದ ಅನುಭವಕ್ಕೆ ಬರ್ಬೇಕಲ್ಲ. ಏನ್ ಅನುಭವಕ್ಕೆ ಬರ್ಬೇಕು? ಅನ್ನದಿಂದ ಮನಸ್ಸಾಗ್ತದ, ನಮಗಿದ ಅನುಭವಕ್ಕೆ ಬರ್ಬೇಕು. ಹೇಳ್ರಿ, ಹಂಗ ಹೇಳ್ರಿ, ಅನ್ನದಿಂದ ಮನಸ್ಸು ಬರೋಂಗ ಹೇಳ್ರಿ ಅಂತಂದಾಗ, ಮಾ ಭವಾನ್ ಯಥಾ ಸೌಮ್ಯೇತಿ ಆಗ್ಲಪ್ಪ, ಹಂಗೆ ಮಾಡಿ. ಯಥಾ ಸೌಮ್ಯ ಅಲ್ಲದು, ತಥಾ ಸೌಮ್ಯೇತಿ ಪಾಠ ಆಗ್ಬೇಕದು. ತಥಾ ಸೌಮ್ಯ ಇತಿ ಹೋವಾಚ. ಎಸ್ ಆಯ್ತಪ್ಪ, ಹಂಗೆ ಹೇಳ್ತೇನೆ ಕೇಳು. ಈಗ ಮೊದಲನೇ ದೃಷ್ಟಾಂತ ಏನು? ಷೋಡಶ ಕಲಹ ಸೌಮ್ಯ ಪುರುಷಃ ಪಂಚದಶ ಅಹಾನಿ ಮಾ ಅಶೀಹಿ ಕಾಮಂ ಅಪಃ ಪಿಬ ಅಪೋಮಯ ಪ್ರಾಣೋ ನ ಪಿಬತೋ ವಿಚ್ಛೇತ್ಸತಿ ಇತಿ. ನಿನಗೇನ್ ಬೇಕೀಗ? ಅನ್ನದಿಂದ ಮನಸ್ಸು ಹುಡ್ತದಂತ ಬೇಕಾಗಿದ್ದು, ಹೌದಿಲ್ಲೋ? ಬೈ ಒಂದ್ ಪ್ರಯೋಗ ಮಾಡ್ಬೋಣ ಬಾ. ಏನ್ ಮಾಡು ಅಂದ್ರೆ 15 ದಿವಸ ಅನ್ನ ತಿನ್ಬೇಡ.
15 ದಿವಸ ಅನ್ನ ತಿನ್ಬೇಡ, ಉಪವಾಸ 15 ದಿವಸ. ನನಗೆ ಆಶ್ಚರ್ಯ ಅನ್ಸಿದ್ದೇನ್ ಗೊತ್ತೇನ್ರಿ, ಅವ ತಿನ್ಬೇಡ ಅಂತ ಹೇಳಿದ್ದು ಬಿಟ್ಟದ್ದು ಮಹತ್ತಿಲ್ಲ ನನಗ. ಅದನ್ನ ಅನುಭವಿಸ್ತೀನಿ ಅನ್ನೋದಕ್ಕೆ ಯಾವ ಮಟ್ಟಕ್ಕೂ ಇಳಿತ ನೋಡ್ರಿ, ಇದು ಮಹತ್ವದಲ್ಲಿ. ಹೌದು, ನನಗೆ ಅನುಭವ ಬರ್ಬೇಕು. ಅದು ಏನ್ ಅನುಭವ ಬರ್ಬೇಕು? ಮನಸ್ಸು ಅನ್ನಾಧೀನ ಆಗಿದೆ ಎಂಬುದು ಅನುಭವ ಬರ್ಬೇಕು ನನಗೆ. ನಾ ಹಂಗ 15 ದಿವಸ ಉಪವಾಸ ಹೋಗ್ಲಿ ಬಿಳಿ ಕಡಿ ಇದ್ದೀನಿ ನಾನು, ಆದ್ರೆ ನಾನು ಅನುಭವ ಬರ್ಬೇಕು. ಹಿಂಗ ಶಾಸ್ತ್ರದಲ್ಲಿ ನಾವು ಪ್ರವೇಶ ಮಾಡಿದರೆ ಎಲ್ಲರೂ ಕಾಣಿಸ್ಕೊತಾರೆ ನಮಗೆ, ಎಲ್ಲರೂ ಕಾಣಿಸ್ಕೊತಾರೆ. ಅದಕ್ಕೆ ಕೆಲವರು ಬೆಟ್ಲ ಹತ್ತಿದ ಮೇಲೆ ಹೇಳ್ತಿರ್ತಾರಲ್ಲ, ವೆಂಕಪ್ಪ ಇಲ್ಲೇ ಕಂಡುಬಿಟ್ಟ. 1,000 ಹೆಂಗೋ ಕಳೆದು ಬಿಡ್ತಾರೆ, ಭಜನೆ ಮಾಡ್ಕೋತ, ಹಾಡು ಹೊಡ್ಕೋತ, ಎಲ್ಲ ಮುಗಿದು ಹೋಗ್ತಾವೆ, ಹರಟಿ ಹೊಡ್ಕೋತ. 2,000 ಮಟ್ಲಕ್ಕೆ ಹೋಗಿ ಹೊತ್ತಿಗೆ ನೀರಿಡಿಕೆ ಶುರುವಾಗ್ತದೆ, ಅವಲಕ್ಕಿ ಶುರುವಾಗ್ತದೆ, ಉಂಡಿ ಶುರುವಾಗ್ತಾವೆ. ಅವಾಗ ಬರ್ತದೆ, ದೇವ್ರ ಇಲ್ಲೇ ಕಂಡ್ರಪ್ಪ, ಸುಳ್ಳ ಅಲ್ಲೆಲ್ಲಿ ಹೋಗುದ್ರಪ್ಪ ಶುರುವಾಗಿರ್ತದೆ. ಗಾಳಿ ಆದ್ದರಿಂದ ಏನ್ ಹೇಳಿದ್ರು ನೋಡಪ್ಪ, 15 ದಿವಸ ಉಪವಾಸ ಇರ್ನಿ, ನಿನ್ನ ಬರೋಬ್ಬರಿ ಅರ್ಥ ಆಗ್ತದೆ. ಏನ್ ಅರ್ಥ ಆಗ್ತದೆ? ಅನ್ನದಿಂದ ಮನಸ್ಸು ಹುಡ್ತದೋ ಇಲ್ಲೋ ಅಂತ ತಿಳ್ಕೊಂಡು. ಅಲ್ಲಪ್ಪ, ಊಟ ಮಾಡದೆ ಇದ್ದದ್ದಕ್ಕೂ ಈ ಮನಸ್ಸಿಗೂ ಏನ್ ಸಂಬಂಧ ಅಂದ್ರೆ, ಷೋಡಶ ಕಲ ಸೌಮ್ಯ ಪುರುಷ. ಏನಪ್ಪಾ ಷೋಡಶ ಕಲಾ ಪುರುಷ? ಈ ಜೀವ 16 ಕಲೆಗಳಿಂದ ಕೂಡಿದವನಾಗಿದ್ದಾನೆ. ಏನ್ ಹಿಂದ ಷಟ್ಪ್ರಶ್ನೋಪನಿಷತ್ನಲ್ಲಿ ಬಂದದ ಈ ಮಾತು. ಏನ್ ಬಂದದ ಅಂದ್ರೆ 16 ಕಲೆಗಳಿಂದ ಕೂಡಿದ್ದಾನೆ. ಪ್ರಾಣಾತ್ ಶ್ರದ್ಧಾ ಕಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ ಮನಸೋ ಅನ್ನಮನ್ನಾದ್ ವೀರ್ಯಂ ತಪೋಮಂತ್ರ ಕರ್ಮಲೋಕ ಲೋಕೇಶು ನಾಮಚ ಅಂತ 16 ಕಲೆಗಳು. ಆ 16 ಕಲೆಗಳಿಂದ ಕೂಡಿದ್ದಾನೆ. ಆ 16 ಕಲೆಯಲ್ಲಿ ಒಂದು ಕಲಾ ಯಾವುದು ಅಂದ್ರೆ ಮನಸ್ಸು ಎಂಬ ಒಂದು ಕಲೆ. ಇರ್ಲಿ, 16 ಕಲೆಗಳಿಂದ ಕೂಡಿದ್ದಾನೆ. ಒಂದು 15 ದಿವಸ ಊಟ ಬಿಡು, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಪಾಠ ಮುಗಿಸ್ಬಿಟ್ರು, ಹೋದ. ನೋಡು, ಆದ್ರೆ ಒಂದ್ ನೆನಪಿಟ್ಕೋ, ಊಟ ಬಿಡು ಅಂತ ಇಷ್ಟ ಹೇಳಿನಿ, ನೀರ್ ಕುಡಿಬೇಡ ಅಂತ ಹೇಳಿಲ್ಲ. ನೀರ್ ಕುಡ್ಕೋತಿರೋ, ಯಾಕ ಸತ್ಗಿತ್ತಿ ಎಲ್ಲರ? ಏನ್ ಹಂಗಂದ್ರ, ನೀರ್ ಕುಡ್ಕೋತಿದ್ರೆ ಬದುಕಿರ್ತಾನ ಮನುಷ್ಯ, ನೀರೂ ಇಲ್ಲ ಅಂತಾದ್ರೆ ಸತ್ತು ಹೋಗ್ತಾನ. ಹಂಗಾಗ ನೀರಿಗೆ ಅಭಿಮಾನಿಗಳು, ಪ್ರಾಣದೇವರು ಬದುಕಿರೋದು ಪ್ರಾಣದೇವರಿಂದ, ನೀರಿಲ್ಲ ಅಂದ್ರೆ ಸತ್ತು ಹೋಗ್ತಾನ. ಅಂದ್ರೆ ಪ್ರಾಣದೇವರ ಅಧೀನ ಆಗಿದ್ದಿ ಅಂತ ತೋರ್ಸ್ಕೊಡ್ಬೇಕಾಗಿದೆ ಮುಂದಿನ ಮಾತು. ಸರಿ, ಆ ಮಾತನ್ನ ನೀರ್ ಕುಡಿ. ನೋಡು ಏನಂತಾರ, ಅಪಹಾಪಿಬ ಕಾಮಂ ಅಪಹಾಪಿಬ, ಮನಸ್ಸಿಗೆ ಬಂದಷ್ಟು ನೀರ್ ಕುಡಿ. ಮತ್ತೆ ಊಟ ಮಾಡೋ ಜಗದಾಗ ನೀರ್ ಕುಡ್ಕೋತ ಹೋಗೋದಪ್ಪ. ಎಷ್ಟೊತ್ತು ಊಟ ಮಾಡ್ತಿದ್ದೆ ಅಷ್ಟೊತ್ತು ನೀರ್ ಕುಡ್ಕೋತ ಕೊಡುದು, ಮತ್ತೆ ಬಿಡೋದು, ಮತ್ತೊಂದ್ 3-4 ತಾಸು ಮತ್ತೆ ನೀರ್ ಕುಡಿಯೋದು. ಹಿಂದಿನ ಕಾಲಕ್ಕ ದೇಹ ಗಟ್ಟಿತ್ತು ಅಂತ ಇವ್ರು ಒಪ್ಕೊಂಡಾರ್ರಿ. ಪರೀಕ್ಷಾ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರಾಣ ಬಿಬತೋ ವಿಚ್ಛೇಚ. ಹಂಗಾಗಿ ನೀರ್ ಕುಡಿಲಿಲ್ಲ ಅಂದ್ರೆ ಪ್ರಾಣ ಹೋದೀತು ಅಂದ್ರು. ಸರಿ, ಸಹ ಪಂಚದಶಾನಿ ನಾಶಾಥ, 15 ದಿವಸ ಊಟ ಮಾಡ್ಲಿಲ್ಲ, ಬರೀ ನೀರ್ ಕುಡ್ಕೊಂಡಿದ್ದ. ಐನಂ ಉಪಸಸಾದ, ಏನಂ ಉಪಸಸಾದ, ಅಪ್ಪನ ಕಡೆಗೆ ಬಂದ. ಫಾದರ್ ಅಂದ, ಏನಪ್ಪಾ ಅಂತ ಹೇಳು. ಕಿಂಬ್ರವೀಮಿ ಭೋಹೋ, ಅಪ್ಪ ನೀವ್ 15 ದಿವಸ ಏನಂತೀರಿ? 15 ದಿವಸ ಇದ್ದೀನಿ, ಏನ್ ಮಾಡ್ಲಿ ಹೇಳ್ರಿ ಅಂತ ಕೇಳಿದ. ಸೌಮ್ಯ ರುಚಃ ಸೌಮ್ಯ ಯಜುಂಷಿ ಸಾಮಾನ್ಯ ಸಹೋವಾಚ, ಏನ್ ಬೇಡ, ನೀನು ಗುರುಕುಲ್ನಾಗ ಋಗ್ವೇದ ಯಜುರ್ವೇದ ಸಾಮವೇದ ಕಲ್ತಿದ್ದಿ ಅಂತಲ್ಲ, ಎಲ್ಲಾದ್ರದ್ದು ಒಂದೊಂದ್ ಮಂತ್ರ ಹೇಳು ಅಂತ ಹೇಳಿದ್ರು. 15 ದಿವಸ ಉಪವಾಸ ಮಾಡಿ ಅಧ್ಯಾಯ ಕಥಾನ ಮಂತ್ರ ಹೇಳಂತ. ಮಂತ್ರ ವಿದ್ಯಾಪೀಠದಲ್ಲಿ ಕಲ್ತಿದ್ದಿ, ಅದನ್ನೆಲ್ಲ ಹೇಳು ಅಂತ ಕೇಳಿದ್ರು. ಹೇಳು ಅಂದ್ರೆ ಏನಂತ ಗೊತ್ತಾ? ನವೈಮಾ ಪ್ರತಿಭಾಂತಿ ಭೋ. ಅಪ್ಪ ಯಾಕೋ ಹೊಳಿವಲ್ವಾಗಿ ಅವ್ ಯಾವುದು ಅಂದವ. ಹೊಳಿವಲ್ತ ಅಪ್ಪ ನಿನಗ? ಕರೆಕ್ಟ್ ನೋಡು. ತಂಹೋವಾಚ ಸೌಮ್ಯ, ನೋಡು ಯಾಕೆ ಹೊಳಿವಲ್ತು ಅಂತ ಕತೆ ಹೇಳ್ತೀನಿ ಕೇಳಿ. ಏನಂತಂದ್ರೆ, ಮಹತಃ ಅಭ್ಯಾಹಿತಸ್ಯ ಏಕೈಕೋ ಅಂಗಾರಃ ಖದ್ಯೋತ ಮಾತ್ರ ಪರಿಶಿಷ್ಟ ಸ್ಯಾತ್. ದೊಡ್ಡ ಒಲಿ ಹೊತ್ಸ್ಯಾರ, ಆ ಒಲಿಯೊಳಗೆ ಒಂದೊಂದೇ ಕೆಂಡ ತೆಕ್ಕೋತ್ ಹೋದ್ರು. ಮಹತಃ ಅಭ್ಯಾಹಿತಸ್ಯ ಏಕೈಕೋ ಅಂಗಾರಃ, ಒಂದೊಂದು ಇಡ್ಲಿ ತೆಕ್ಕೋತ್ ಹೋದು. ಖದ್ಯೋತ ಮಾತ್ರ ಪರಿಶಿಷ್ಟ, ಒಂದ್ ಸಣ್ಣ ಮಿಣುಕ್ ಉಳಿದಷ್ಟು ಒಂದು ಇಡ್ಲಿ ಉಳ್ಕೊಂಡಿತ್ತು ಒಲೆಯಾಗ. ಎಷ್ಟು ಉಳ್ಕೊಂಡಿತ್ತು? ಖದ್ಯೋತ ಮಾತ್ರ, ಮಿಣುಕುದಷ್ಟು ಉಳ್ಕೊಂಡಿತ್ತು. ಪರಿಶಿಷ್ಟ ಸ್ಯಾತ್ ತೇನ ತತೋಪಿ ನ ಬಹುದಹೇತ್ ಏವಂ. ಆ ಸಣ್ಣ ಇಷ್ಟು ಕೆಂಡದ ಇಷ್ಟು ಕೆಂಡದ ಮೇಲೆ ನೀ ಒಂದು ಥಾಲಿ ಅನ್ನಕ್ಕೆ ಇಟ್ಬಿಡೋದು. ಆಗ್ಲಿ ಅನ್ನ ಎಂದಾಗಬೇಕನ್ನ ಹೇಳ್ರಿ ನೋಡಂತ. ಒಂದು ಥಾಲಿ ಅನ್ನ ಒಂದು ಕೆಂಡ ಮೇಲೆ ಮಾಡೋದಪ್ಪ. ಪಾಪ ಒಂದ್ಸಲಿ ಹಿಂಗ ಆಗಿತ್ತಂತ್ರಿ. ಅವ ಅಕ್ಬರ್ ಬೀರ್ಬಲ್ ಒಂದ್ ಕಥೆ ಹೇಳ್ತಾರೆ, ನಾ ಕೇಳಿದ್ದ, ಮತ್ ನನಗೂ ಏನದ ಅದು ಅಷ್ಟ ಹಚ್ಚಿದ್ದು. ಅವ ಏನ್ ಹೇಳಿದ್ದ, ಆ ರಾಜನ ಅರಮನಿ ಎದುರಿಗೆ ಒಂದು ನದಿ ಹರಿತಿತ್ತು. ಚಳಿಗಾಲದೊಳಗ ಕೊರಿಯೋ ಚಳಿರಿ, ಇದೇನ್ ಚಳಿ, ನಮ್ ಚಳಿ ಅಲ್ಲೇ ಹೇಳಿದ್ರ ಅಪ್ಪರಂತಹ ಚಳಿ. ಆ ಚಳಿ ಒಳಗ ಒಂದ್ ಇಡೀ ರಾತ್ರಿ ನದಿಯೊಳಗೆ ನಿಂತಿದ್ದ ಅಂದ್ರೆ ಮರುದಿವ್ಸ ಬೆಳಗ್ಗೆ 1000 ಸುವರ್ಣ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳಿದ್ದ. ಪಾಪ ಒಬ್ಬ ಹುಡುಗ ರೊಕ್ಕ ಸಿಗ್ತದ ಅಂತ ಆಶಾಕ್ ರಾತ್ರಿ ಹೋಗಿ ಚಳಿ ಒಳಗೆ ನಿಂತ್ಕೊಂಡು ಗದ 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 ರಕ್ಕೋತ ಪೂರ್ಣ ಇದ್ದು ಮರುದಿವ್ಸ ಬಂದು ಕೇಳ್ದ ರಾಜಗೆ,
ರಾಜ ಹಿಂಗ್ ನಿಂತೀನಿ ರೊಕ್ಕ ಕೊಡು ಅಂತ ತಿಳ್ಕೊಂಡು ರಾಜ ಅಂದ ಏನ್ ಸಾಕ್ಷಿ ನೀನ್ ನಿಂತಿರ್ಲಿಕ್ಕೆ ಅಂದ. ಅವ ಹೇಳ್ದ ನಿನ್ ಅರಮನೆ ಅದಲ್ಲ, ಅರಮನಿ ಕಿಟಕಿ ಒಳಗ ಒಂದು ಮೇಣದ ಬತ್ತಿ ಹತ್ತಿತ್ತು, ಅದು ಉರಿತಾ ಇತ್ತು, ಅದನ್ನ ನಡಿದ್ನಿ, ಅದೇ ಸಾಕ್ಷಿ ಅಂತ ಹೇಳಿದ್ನಂತ. ಅದಕ್ಕೆ ರಾಜ ಏನಂದ, ಹಾ ಮಗನೇ, ನನ್ನ ಮೇಣದ ಬತ್ತಿ ಶಾಖದೊಳಗೆ ಒಂದು ಇಡೀ ರಾತ್ರಿ ಕಳೆದಿ ನೀನ್ ಆರಾಮ್ಸೆ, ನಿನ್ಗ್ಯಾಕ್ ನಾ ರೊಕ್ಕ ಕೊಡ್ಲಿ ಅಂತ ಕೇಳಿದ್ನಂತವ. ಮೇಣಬತ್ತದ ಶಾಖ ಎಲ್ಲದ ಹಚ್ಚಿದ್ದು ಅರಮನಿ ಕಿಟಕಿ ಇವ ನದಿ ಒಳಗ ಶಾಖಕ್ಕ ಪಾಪದ ಹತ್ಕೋತ ಹೋತ್ರಿ. ಬೀರ್ಬಲ್ನ ಕಡೆ ಹೋತು. ಬೀರ್ಬಲ್ ಕೇಳಿ ಹಿಂಗ ಆಗ್ಯದಂತ, ಹಿಂಗ ನಾ ಸಾಯಂಕಾಲದ ರೊಕ್ಕ ಕೊಡಿಸ್ತೀನಿ ತಗೋ ಅಂತ ಹೇಳ್ದ. ಆತು. ಮರದಿವ್ಸ ಬೀರ್ಬಲ್ ಹೋಗೋ ಟೈಮಿಗೆ ಹೋಗ್ಲಿಲ್ಲವ, ರಾಜ್ಯಸಭಾಗ ಹೋಗ್ಲಿಲ್ಲ. ಅಕ್ಬರ್ ಕಳೆದ ಮತ್ತೆ ಯಾಕೆ ಬರ್ಲಿಲ್ಲವ ಅಂತ. ಇಲ್ರಿ ಅಡಿಗೆ ಮಾಡ್ಕೋತ ಕೂತಾರ, ಅಡಿಗೆ ಆದ್ಮೇಲೆ ಅನ್ನ ಉಂಡ್ ಬರ್ತಾರಂತ. ಹೌದಾ, ಆಗ್ಬಿಡು ಅಂತ 1 ತಾಸು ಬಿಟ್ಟ, 2 ತಾಸು ಬಿಟ್ಟ, ಬರವಲ್ರಿ ಅವ. ಏನ್ ಅಡಿಗೆ ಮಾಡ್ಲಿಕ್ಕತ್ತಾವ, ಇಂಥ ಪರಿ ಅನ್ನ ಆಗ್ಲಾರ್ದಂತಹದ್ದು ಅಂದವ. ಇಲ್ರಿ ನೀವೇ ಬರ್ಬೇಕ್ರಿ ಅಂದ. ನೋಡ್ತಾವ ಇವೇನ್ ಮಾಡಿದ್ದ, ಗಿಡದ ಟೊಂಗಿಗೆ ಮ್ಯಾಲೆ ಅನ್ನದ ಭಾಂಡಿ ಕಟ್ಟ್ಯಾನ, ತೆಳಗ 2 ಕಟ್ಟಿಗೆ ಇಟ್ಟಾನ ಬೆಂಕಿ ಹಚ್ಚಿ, ತೆಳಗ 2 ಕಟ್ಟಿಗೆ ಇಟ್ಟಾನ ಬೆಂಕಿ ಹಚ್ಚಿ, ಮ್ಯಾಲ ಅದ ಭಾಂಡಿ ಇಟ್ಟಾನ. ಅವ ಇವ ಬಂದವ, ಅಕ್ಬರ್ ಬಂದ. ಅಲ್ಲೂ ಎಂದ ಅನ್ನ ಅವಕ್ ಕೇಳು ಯಾಕಾಗಿಲ್ಲ ಅಂತ ಕೇಳಿದವ. ಅಲ್ಲೂ ಈ ಶಾಖ ಅಲ್ಲಿ ಹೆಂಗ್ ಮುಟ್ಟಬೇಕು ಅಂದ. ಅಲ್ರಿ ಮಹಾರಾಜ್ರ, ಅರಮನೆಯೊಳಗಿದ್ದದ್ದು ಮೇಣದ ಬತ್ತಿ ಶಾಖ ನದಿಯೊಳಗ ಇದ್ಯಾಕ್ ಮುಟ್ಟಬಾರ್ದು ಹೇಳ್ರಿ ಅಂತ ಕೇಳಿದವ. ಆಗ ಅವ್ನ ಅರ್ಥ ಆತೋ, ನಾ ತಪ್ಪು ಮಾಡಿದೆ, ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಪಾಪ 1000 ರಾಣಿ ಕೊಟ್ಟನಂತ. ಹಂಗ ಒಲಿ ಒಳಗ ಒಂದು ಕೆಂಡ ಇದ್ರ ಅದು ಸುಡ್ಲಿಕ್ ಸಾಧ್ಯತೆ ಏನು ಇಲ್ಲ. ಹೆಂಗೋ ಹಂಗ 16 ಕಲೆಗಳಿದ್ರುವಾಗ ಷೋಡಶ ಕಲಾನಾಂ ಏಕಾ ಕಲಾ ಅತಿಶಿಷ್ಟ, ಒಂದೇ ಒಂದು ಕಲೆ ಉಳ್ಕೊಂಡದೆ. ಯಾವುದು? ಶ್ವಾಸೋಚ್ಛ್ವಾಸವೆಂಬ ಒಂದು ಕಲಾ ಉಳ್ಕೊಂಡದೆ. ಯಾಕ? ನೀರ್ ಕುಡ್ದು ಅದೊಂದು ಉಳಿಸಿ ಇನ್ನು 15 ಕಲೆಗಳು ಹೋಗ್ಬಿಟ್ಟಾವ. ನಿನಗೆ ಜ್ಞಾನ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಹೆಂಗ ಒಂದು ಕೆಂಡದಿಂದ ಹೆಂಗ ಸುಡ್ಲಿಕ್ಕೆ ಆಗೋದಿಲ್ವೋ ಹಂಗ ಒಂದೇ ಒಂದು ಕಲೆಯಿಂದ ಏನು ಆಗೋದಿಲ್ಲ. ಏನ್ ಮಾಡ್ಲಿ, ಊಟ ಮಾಡಿ ಹೋಗಿ ಚಂದಾಗಿ ಅಂದ್ರು. ಹೋದ್ರೆ ಅವ ಅಷ್ಟ ಬೇಕಾಗಿತ್ರಿ, ಗಬಾ 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 ಚಂದನೆ ಪಾಪ ಹೊಡೆದ 15 ದಿವಸ ಉಪವಾಸ ಇದ್ದ ಹೇಳ್ತೀನಿ ಎಲ್ಲರ. ಕೆಲವ್ರು ಊಟ ಮಾಡೋ ಕಾಲಕ್ಕೆ ಹಂಗ ಮಾಡ್ತಿರ್ತಾರೆ, ಪ್ರತಿ ದಿವಸವೂ ಹಂಗೆ ಸಂಕಲ್ಪ ಮಾಡಿರ್ತಾರ ಅವ್ರು. 15 ದಿವಸ ಉಪವಾಸ ಇದ್ದ ಹೆಂಗಿರ್ತದಲ್ಲ ಹಂಗ ಅವತ್ತು ಊಟ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ. ನಿನ್ನೆ ಊಟ ಮಾಡಿರಂಗಿಲ್ಲ ಅಂತ ಅಲ್ಲದ, ನಿನ್ನೆ ಊಟ ಮಾಡಿರ್ತಾರ, ಇವತ್ತು ಊಟ ಮಾಡ್ತಿರ್ತಾರ. ಪ್ರತಿನಿತ್ಯ ಊಟ ಮಾಡೋ ಕಾಲಕ್ಕೂ ಸಂಕಲ್ಪ ಏನಂದ್ರೆ 15 ದಿವಸ ಉಪವಾಸ ಇದ್ದವ್ರು ಹೆಂಗ್ ಊಟ ಮಾಡ್ತಾರ ಹಂಗ ಊಟ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿರ್ತಾರ. ಕ್ಯಾ ಬಾತ್ ಅವ್ರು ಊಟ ನೋಡ್ಲಿಕ್ಕೆ ಹೋಗ್ಬೇಕು ಒಂದ್ಸಲ. ಅದಕ್ಕೆ ಊಟ ಮಾಡಿದ್ರು. ಏನಾತು ಮುಂದ? ಏಕಾ ಕಲಾ ಅತಿಶಿಷ್ಟಾಸ್ಯ ತೈಹಿ ತರ್ಹಿ ವೇದಾನ್ ನ ಅನುಭವಸ್ಯ ಅಶಾನಾಥಮೇ ವಿಜ್ಞಾಸ್ಯತಿ ಇತಿ. ಆತು ಅಂತ ತಿಳ್ಕೊಂಡು ಹೋದ್ಮೇಲೆ ಊಟಕ್ಕೆ ಹೋದವ. ಅದರಿಂದ ಏನಾಯ್ತು? ಸಹ ಆಶಾಥ ಅತಹೀನ ಉಪಾಸಸಾದ ತಮ್ಮ ಯತ್ಕಿಂಚಿತ್ ಪಪ್ರಚ್ಛ ಸರ್ವಂ ಪ್ರತಿಪೇದೆ. 4ನೇ ಮಂತ್ರ. ಊಟ ಮಾಡ್ಕೊಂಡು ಬಂದ. ಅಲ್ಲಿ ಹೇಳಿದ್ರು ಅದನ್ನ 16 ಕಲೆಗಳಲ್ಲಿ ಒಂದು ಕಲೆ ಉಳ್ಕೊಂಡದ. ತಯಾ ಏತರ್ಹಿ, ಅದರಿಂದ ವೇದಾನ್ನ ಅನುಭವಸಿ, ವೇದಗಳ ಅನುಭವಕ್ಕೆ ಬರ್ತಿಲ್ಲ. ಯಾಕ? ಅಶಾನ ಅಥಮೇ ವಿಜ್ಞಾಸ್ಯತಿ, ಊಟ ಮಾಡು ಆಮೇಲೆ ನಿನಗೆ ತಿಳಿದು ಬರ್ತದ ಅದು. ಸಹ ಅವನು ಹೋದ, ಅಶಾನ ಊಟ ಮಾಡಿದ, ಅಶ ಊಟ ಮಾಡಿದ, ಅತಹೀನ ಉಪಸಸಾದ ಉಂಡು ಬಂದ್ಮೇಲೆ ತಮ್ಮ ಯತ್ಕಿಂಚಿತ್ ಪಪ್ರಚ್ಛ, ಅವ ಏನೇನ್ ಕೇಳಿದ ಸರ್ವಮ್ಮ ಪ್ರತಿಭೇದೆ, ಭಡ 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 ಉತ್ತರ ಕೊಟ್ಟನಂತ. ಇದು ಹಿಂಗದ ಅಂತ ತಿಳ್ಕೊಂಡು ಹೇಳಿ ತಮ್ ಹೋವಾಚ, ಅದಕ್ಕೆ ಅಪ್ಪ ಉತ್ತರ ಕೊಟ್ಟ. ಏನಂತಂದ? ಸೌಮ್ಯ ನೋಡು, ಮಹತೋ ಅಭ್ಯಾಹಿತಸ್ಯ ಏಕಂ ಅಂಗಾರಂ ಖದ್ಯೋತ ಮಾತ್ರಂ ಪರಿಶಿಷ್ಟಂ ಸ ತೃಣೈಹಿ ಉಪಸಮಾಧಾಯ ಪ್ರಜ್ವಲಯೇ ತೇನ ತತೋಪಿ ಬಹುದಹೇತ. ಒಂದೊಂದೇ ಕೆಂಡವನ್ನ ತೆಗೆದು ಒಲಿ ಒಳಗೆ ಒಂದೇ ಕೆಂಡ ಉಳಿದ. ಆ ಒಂದು ಕೆಂಡದಲ್ಲೇ ಅಡಿಗೆ ಆಗಬೇಕು ಅಂತಾಗಿದ್ರೆ 4 ಒಣಗಿದ ಹುಲ್ಲುಗಳನ್ನ ಹಾಕಿ ನೋಡು, ಧಗಧಗ ಅಂತ ಬೆಂಕಿ ಹತ್ತೋದಿಲ್ವೇ? ಹತ್ತದ. ಖದ್ಯೋತ ಮಾತ್ರಂ ಪರಿಶಿಷ್ಟಂ, ನಿಜವಾಗ್ಲೂ ಒಂದು ಉಳ್ಕೊಂಡದ. ಆದ್ರೆ ತಮ್ ತೃಣೈಹಿ ಉಪಸಮಾಧಾಯ, ಹುಲ್ಲುಗಳನ್ನ ಅದಕ್ಕೆ ಹಾಕಿದೆ ಅಂದ್ರೆ ಪ್ರಜ್ವಲಗೇತ್, ನಿಗಿಸ್ತದ. ಬಹುದಹೇತ್, ಎಲ್ಲವನ್ನು ಸುತ್ತ ಹಾಕ್ತದ. ಹಿಂಗ 403ನೇ ಪುಟ. ಏವಂ ಸೌಮ್ಯತೆ ಷೋಡಶಾನಾಂ ಕಲಾನಾಂ, ಹೀಗೆ 16 ಕಲೆಗಳಲ್ಲಿ ಏಕಾ ಕಲಾತಿಶಿಷ್ಟಾ ಸ್ಯಾತ್, ಒಂದು ಕಲಾ ಉಳ್ಕೊಂಡದ. ಅಭೂತ್ ಸಾ ಅನ್ನೇನ ಉಪಸಮಾಹಿತ, ಅದಕ್ಕೆ ಅನ್ನ ಹಾಕಿದಾಗ ಪ್ರಾಜ್ವಾಲೀತ್, ಬೆಳಿತದ. ತಯ ಏತರ್ಹಿ ವೇದಾನ್ ಅನುಭವಸಿ, ಆಗ ವೇದಗಳ ಅನುಭವ ಆಗ್ತದ. ಅನ್ನಮಯಂ ಹಿ ಸೌಮ್ಯ, ಈಗ ಅರ್ಥ ಆಯ್ತಿಲ್ಲೋ? ಮನಸ್ಸು ಅನ್ನಮಯ ಅಂತ ತಿಳ್ಕೊಂಡು. ಆಪೋ ಪ್ರಾಣಮಯ, ನಮ್ಮ ಪ್ರಾಣ ಆಪೋಮಯ. ತೇಜೋಮಯೋ ವಾಕ್ ತದ್ಧಾಸ್ಯ ವಿಜಜ್ಞಾವಿತಿ, ಇದನ್ನ ತಿಳ್ಕೊಂಡ ಅಂತಾಯಿತು.
ಬಹಳ ಚಂದ ಆಯ್ತು ನೋಡ್ರಿ. ಅದ್ಯೋತ ಮಾತ್ರ ಅಂಗಾರ ಅಂದ್ರೆ ಮಿಂಚಿನ ಉಳಿದಷ್ಟು ಉಳಿದ ಅಂಗಾರ, ಕೆಂಡ ಅಂತ ಅರ್ಥ. ಸರಿ ಆಯ್ತಾ? ಅಂದ್ರೆ ಈಗ ಇಡೀ ಪ್ರಕರಣದಲ್ಲಿ ಏನ್ ತಿಳಿಯಲ್ಪಡ್ತು ಅಂತ ಕೇಳಿದ್ರೆ, ಉದ್ದಾಲಕರಂತಹ ಗುರುಗಳು ಪಾಠ ಹೇಳ್ತಿರುವಾಗ ಶ್ವೇತಕೇತುವಿನಂತಹ ಮಗನು ನನ್ನ ತಂದೆ ಪಾಠ ಹೇಳಿದ್ದನ್ನ ನಾನು ಅನುಭವಿಸಿಯೇ ತೀರಬೇಕು ಅನ್ನುವಂತಹ ಒಂದು ಒತ್ತಡಕ್ಕೆ ಒಳಗಾಗಿ ಯಾವ ಪ್ರಮೇಯವನ್ನ ತಿಳಿದುಕೊಳ್ಳಿಕ್ಕೆ ಉಪವಾಸದಿಂದ ಇದ್ದ 15 ದಿನಗಳ ಕಾಲ ಅಂದ್ರೆ ಅನ್ನಮಯಂ ಹಿ ಸೌಮ್ಯ ಮನಃ, ನಮ್ಮ ಮನಸ್ಸು ಅನ್ನದ ಅಧೀನವಾಗಿದೆ ಅನ್ನೋದು ತಿಳಿಬೇಕಾಗಿ. ಅದು ಹೆಂಗ್ ಪರೀಕ್ಷೆ ಮಾಡಿದ್ರು ಅಂದ್ರೆ, ಜಲಪಾನವನ್ನ ಮಾತ್ರ ಮಾಡ್ತಾ ಇದ್ದ 15 ದಿನಗಳ ಕಾಲ. 15 ದಿವಸ ಆದ ಮೇಲೆ ತಂದೆ ಏನ್ ಪರೀಕ್ಷೆ ಮಾಡಿದ, ನಿಂಗ ಏನೇನು ಬರ್ತದ ಹೇಳು, ವೇದ ಹೇಳು ಅಂತ ಕೇಳಿದ. ನಂಗೆ ಯಾವುದು ನೆನಪೇ ಆಗ್ತಿಲ್ಲ ಅಂತಂದ. ಅದಕ್ಕ ನಮ್ ಗುರುಗಳು ಒಂದು ಸುಭಾಷಿತ ಹೇಳ್ತಿರ್ಬೇಕು, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್, ಹಸಿದವನಿಗೆ ಏನೂ ತೋರುವುದಿಲ್ಲ ಅಂತ ಹೇಳ್ತಿರ್ಬೇಕು. ಹಸಿದಿದ್ದ ಅಂದ್ರೆ ಅವ್ನಿಗೆ ಏನು ತೋರಂಗಿಲ್ಲ. ತಿಂದ ಮೇಲೆ ತೋರ್ತದ ನಾ ತಿನ್ನಬಾರ್ದಾಗಿತ್ತಿದು ಅಂತ, ಕೈ ಮೀರಿ ಹೋಗಿರ್ತದ, ಒಳಗ ಎಲ್ಲ ಹೋಗ್ಬಿಟ್ಟಿರ್ತಾವು. ಆಮೇಲೆ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಮತ್ತೆ ಉಪವಾಸ ಬೀಳೋದು, ಪ್ರಾಯಶ್ಚಿತ್ತ, ಮತ್ ಹಸಿವೆ ಆಗ್ತದೆ, ಮತ್ ತಿನ್ನೋದು, ತಿಳಿದಂಗ ಅಂತ ಹೇಳಿ. ಅದಕ್ಕೆ ಏನಾಯ್ತು ಅಂದ್ರೆ ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್, ಹಸಿದವನಿಗೆ ಏನೂ ಅಂದ್ರೆ ತೋಚುವುದಿಲ್ಲ. ಅದೇ ಮನಸ್ಸು. ಮನಸ್ಸು ತಾನೇ ಜ್ಞಾನ ಮಾಡಿ ಕೊಡ್ಬೇಕಾಗಿತ್ತು. ಸ್ಮರಣ ಶಕ್ತಿ, ಬುದ್ಧಿ, ಮನಸ್ಸೆಲ್ಲ ಒಂದೇ ಅದು. ಆದ್ದರಿಂದ ಹೇಳಿದ್ರು ಮತ್ತೆ ಉಂಡು ಬಂದ ಕೂಡಲೇ ಮತ್ತೆಲ್ಲ ನೆನಪಾಯಿತು. ಅಂದ್ರೆ ಅನ್ನದಿಂದ ಮನಸ್ಸು ಎರಡು ವ್ಯಾಪ್ತಿ ಅಂತ ಕರಿತಾರೆ. ಅದಕ್ಕೆ 2 ವ್ಯಾಪ್ತಿ ಯಾವುದು, ಒಂದು ಅನ್ವಯ ವ್ಯಾಪ್ತಿ, ಒಂದು ವ್ಯತಿರೇಕ ವ್ಯಾಪ್ತಿ ಅಂತ ಕರಿತಿರ್ತಾರೆ. ಹೇಳಿದ ಹಿಂದಕ್ಕೆ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಅನ್ನೋ ಕಾಲಕ್ಕ ಯಾವುದು ಇದ್ರೆ ಯಾವ್ದು ಇರ್ತದೋ ಅದು ಅನ್ವಯ ವ್ಯಾಪ್ತಿ. ಅನ್ನ ಇದ್ರೆ ಮನಸ್ಸಿರ್ತದೆ. ವ್ಯತಿರೇಕ ವ್ಯಾಪ್ತಿ ಯಾವುದು, ಅನ್ನವಿಲ್ಲದೆ ಹೋದ್ರೆ ಮನಸ್ಸಿರುವುದಿಲ್ಲ. ಇದಿಷ್ಟು ಸಿದ್ಧಪಡಿಸಿದರು. ಈಗ ಇನ್ ಮುಂದೆ ಏನ್ ಸಿದ್ಧಪಡಿಸಬೇಕಾಗ್ಯದ, ಭಗವಂತನ ಸ್ವಾತಂತ್ರ್ಯವನ್ನು ಸಿದ್ಧಪಡಿಸಬೇಕಾಗಿದೆ ಈಗ ಮುಂದಿನ ಕಾರ್ಯಕ್ರಮ. ಅದಕ್ಕೆ ಪ್ರಾಣಮಯತ್ವವನ್ನು ಹೇಳಬೇಕು, ಸ್ವಾತಂತ್ರ್ಯವನ್ನು ಸಿದ್ಧಪಡಿಸಬೇಕು ಅಂತ ಮುಂದೆ ಹೊರಟಿದ್ದಾರೆ. ಉದ್ದಾಲಕೋಹ ಅರುಣಿಹಿ ಆಯ್ತು. ಮುಂದೆ ಉದ್ದಾಲಕೋಹ ಆರುಣಿಹಿ ಶ್ವೇತಕೇತುಂ ಪುತ್ರಮುವಾಚ ಸ್ವಪ್ನಾಂತಂ ಮೇ ಸೌಮ್ಯ ವಿಜಾನೀಹಿ. ನೋಡು ಮುಂದಿನ ಪಾಠ ಹೆಂಗ್ ಗೊತ್ತೇನು, ನೀನ್ ಅಸ್ವತಂತ್ರ ಭಗವಂತ ಸ್ವತಂತ್ರ ಎಂಬ ಪಾಠ ಹೆಂಗ ಬಾ. ಅಲ್ರಿ ಸರ್, ಈಗಿನ ಹೇಳಿದ್ರಲ್ಲ ಅದು ಶ್ರೀಮದಾಚಾರ್ಯ ಹೇಳಿದ್ದು, ಮತ್ತೆ ಈಗ ಹೇಳೋದು ಉದ್ದಾಲಕರ ಹೇಳೋ ಪಾಠ. ಎಲ್ಲಾ ಜ್ಞಾನಿಗಳು ಏನ್ ಹೇಳ್ಯಾರ ಅಂದ್ರೆ, ನಾವ್ ಅಸ್ವತಂತ್ರ ಇದ್ದೀವಿ, ಭಗವಂತ ಸ್ವತಂತ್ರ ಇದ್ದಾನ ಎಂಬುದನ್ನ ಅನುಭವಿಸಿ ಹೇಳ್ಯಾರ. ಅದನ್ನ ಅಷ್ಟು ತಗೊಂಡು ನಾವೊಂಚೂರು ಅನುಭವಿಸ್ಬಿಟ್ರೆ ಸಾಕಷ್ಟ. ಸರಿನಾ? ಏನಂತಾರ ನೋಡ್ರಿ. ಉದ್ದಾಲಕ ಹ ಆರುಣಿಹಿ ಶ್ವೇತಕೇತುಂ ಪುತ್ರಮುವಾಚ ಸ್ವಪ್ನಾಂತಂ ಮೇ ಸೌಮ್ಯ ವಿಜಾನೀಹಿ. ಸ್ವಪ್ನಾಂತ ಅಂದ್ರೆ ಸುಷುಪ್ತಿ ಅವಸ್ಥಾ ಅಂತ ಅರ್ಥ. ಬರೆದಿಟ್ಕೊಳ್ರಿ. ಸ್ವಪ್ನಾಂತಹ ಸುಷುಪ್ತಿ, ನಿದ್ರಾವಸ್ಥೆ ಅಂತ ಅರ್ಥ. ಎಚ್ಚರಾವಸ್ಥಾ, ಕನಸು ಕಾಣುವ ಅವಸ್ಥಾ, ನಿದ್ರಾವಸ್ಥಾ. ಅಲ್ಲಿ ನಿದ್ರಾವಸ್ಥೆಯಲ್ಲಿ ಕನಸೂ ಕಾಣಂಗಿಲ್ಲ, ಎಚ್ಚರನೂ ಇರಂಗಿಲ್ಲ, ಯಾರು ಅಂದ್ರೂ ಏನ್ ದುಃಖ ಆಗಂಗಿಲ್ಲ, ಯಾರು ಬೈದ್ರೂ ದುಃಖ ಆಗಂಗಿಲ್ಲ. ಅದಕ್ಕೆ ಯಾರ ಏನಲ್ಲಿ ಬಂದ್ಕೊಳ್ಳಿ ಮುಸ ಹಾಕೊಂಡ್ ಮಲ್ಕೊಂಡಿರ್ತಾರೆ. ಯಾಕೆ ಮುಸ ಹಾಕೊಂಡ್ ಮಲ್ಕೋತಾರ? ಹೌದು, ನಿದ್ರಾವಸ್ಥಾ, ಸ್ವಪ್ನ ಅಂತ. ಸ್ವಪ್ನ ಅಂದ್ರೆ ಸ್ವಪ್ನವು, ಅಂತ ಅಂದ್ರೆ ಕೊನೆಗಾಣುವಿಕೆ. ಎಲ್ಲಿ ಸ್ವಪ್ನ ಕೊನೆಗಾಣುತ್ತದೋ ಅದು ಅಂದ್ರೆ ಸುಷುಪ್ತ್ಯವಸ್ಥಾ. ಮೇ ಸೌಮ್ಯ ವಿಜಾನೀಹಿ. ಅದನ್ನ ಹೇಳ್ತೀನಿ ಕೇಳು ನನ್ನಿಂದ. ಯಾಕ? ಯತ್ರ ಏತತ್ ಪುರುಷಃ ಸ್ವಪಿತಿ ನಾಮ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಸ್ವಂ ಅಪೀತೋ ಭವತಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಸ್ವಂ ಹ್ಯಪೀತೋ ಭವತಿ. ನೋಡು, ಯತ್ರ ಏತತ್ ಪುರುಷಃ, ಈ ಜೀವ ಇದ್ದಾನಲ್ಲ, ಸ್ವಪಿತಿ ನಾಮ, ಆ ಸ್ವಪ್ನಾಂತ ಬಂದಾಗ ಅವನಿಗೇನ್ ಕರೆದಾರ? ಸ್ವಪಿತಿ. ಸ್ವಪಿತಿ ಅಂದ್ರೆ ಮಲಗಿದ್ದಾನೆ ಅಂತ ಕರೀತಾರೆ. ಕನ್ನಡದಲ್ಲಿ ಮಲಗಿದ್ದಾನೆ ಅಂತ ಕರೆಯೋದು, ಸಂಸ್ಕೃತದಲ್ಲಿ ಸ್ವಪಿತಿ ಅಂತ ಕರೆಯೋದು. ಯಾಕೆ ಸ್ವಪಿತಿ ಅಂತ ಕರೀತಾರ? ಹೇ ಸೌಮ್ಯ ಸತಾ ತದಾ ಸಂಪನ್ನೋ ಭವತಿ. ಈ ಜೀವ ಭಗವಂತನಲ್ಲಿ ಪ್ರವೇಶಗೊಂಡಿರ್ತಾನಾದ್ದರಿಂದ, ಭಗವಂತನ ಭಾರಿ ಸಾಮೀಪ್ಯ ಹೊಂದಿರ್ತಾನಾದ್ದರಿಂದ, ಅಥವಾ ಅವನಲ್ಲಿ ಹೋಗಿರ್ತಾನಾದ್ದರಿಂದಾಗಿ ಸ್ವಪೀತಿ ಅಂತ ಕರೀತಾರ. ಅದೆಂಗ? ಸ್ವಂ ಅಪೀತೋ ಭವತಿ ತಸ್ಮಾತ್ ಏನಂ ಸ್ವಪಿತಿ ಇತ್ಯಾಚಕ್ಷತೆ. ಜ್ಞಾನಿಗಳು, ಸಂಸ್ಕೃತ ಭಾಷಾ ವಿಜ್ಞರು ಸಂಸ್ಕೃತದಲ್ಲಿ ಮಲಗಿದ್ದಾನೆ ಅಂತ ಹೇಳೋ ಕಾಲಕ್ಕೆ ಸ್ವಪೀತಿ. ಯಾಕ? ಸ್ವಂ ಅನ್ನೋ ಶಬ್ದಕ್ಕೆ ಪರಮಾತ್ಮ,
ಅಪೀತಿ ಅಂತ ಅನ್ನೋ ಶಬ್ದಕ್ಕೆ ಲಯಗೊಳ್ಳುವುದು ಅಂತ ಅರ್ಥ. ಗೊತ್ತಾಯ್ತಾ? ಬರ್ಕೊಳ್ರಿ. ಸ್ವ ಪ್ಲಸ್ ಅಪೀತಿ ಅಂತ ಬರ್ಕೊಂಡು ಸ್ವಪಿತಿ ಅಂತ ಬರ್ಕೋಬೇಕು. ಸ್ವ ಪ್ಲಸ್ ಅಪೀತಿ, ಸ್ವ ಕೆಳಗಡೆಗೆ ಭಗವಂತನಲ್ಲಿ ಅಂತ ಬರ್ಕೋಬೇಕು. ಅಪೀತಿ ಅಂದ್ರ ಲಯ ಹೊಂದುತ್ತಾನೆ, ಪ್ರವೇಶಿಸುತ್ತಾನೆ. ನಿಶ್ಚಿಂತ ಕೆಲಸ. ಲಯ ಹೊಂದುತ್ತಾನೆ, ಪ್ರವೇಶಿಸುತ್ತಾನೆ. ಲಯ ಅಂತನ್ನೋ ಶಬ್ದಕ್ಕೂ ಒಳಗೆ ಹೋಗುವುದು ಅಂತೆ ಅರ್ಥ. ಅಪೀತಿ ಎಂಬುದಕ್ಕೂ ಒಳಗೆ ಹೋಗುವುದು ಅಂತೆ ಅರ್ಥ, ಪ್ರವೇಶಿಸುವುದು ಅಂತೆ ಅರ್ಥ. ಏನ್ ಗೊತ್ತಾಯ್ತಿಲ್ಲ? ಏನ್ ಬರ್ಕೊಂಡ್ರಿ ನೋಡ್ರಿ? ಸ್ವ ಭಗವಂತನಲ್ಲಿ ಅಪೀತಿ ಲಯ ಹೊಂದುತ್ತಾನೆ, ಪ್ರವೇಶಿಸುತ್ತಾನೆ. ಪ್ರವೇಶಿಸುತ್ತಾನೆ. ಆದ್ರೆ ಪ್ರವೇಶ ಅಂತ ಅನ್ನೋದು ಎರಡು ರೀತಿಯಿಂದ ಇರ್ತದೆ. ಏನ್ ಎರಡು ರೀತಿಯಿಂದ ಇರ್ತದ ಅಲ್ರಿ? ಮತ್ ಅಪೀತಿ ಅಂತ ಅನ್ನೋ ಶಬ್ದಕ್ಕೆ ಪ್ರವೇಶ ಹೊಂದುವುದು ಅಂತ ಇದ್ರೆ, ಪ್ರವೇಶ ಅನ್ನೋ ಶಬ್ದ ಇತ್ತಲ್ಲ, ಪ್ರಸಿದ್ಧ ಶಬ್ದ, ಅದನ್ನೇ ಹೇಳಿಕ್ ಬರ್ತಿತ್ತು. ಪ್ರಸಿದ್ಧ ಶಬ್ದವಾದ ಪ್ರವೇಶ ಅನ್ನೋದನ್ನ ಬಿಟ್ಟು ಅಪೀತಿ ಅಂತ ಯಾಕೆ ಕರೆದ್ರಿ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಯಾಕೆ ಕರೆದದ್ದು ಅಂದ್ರೆ, ಇನ್ನೊಬ್ಬರಿಗೆ ಗೊತ್ತಾಗದೇ ಇದ್ದಂತೆ ಪ್ರವೇಶ ಮಾಡ್ತಾ ಇದ್ರೆ ಅಪೀತಿ ಅಂತಾರೆ. ಎಲ್ರಿಗೂ ಗೊತ್ತಾಗುವಂತೆ ಪ್ರವೇಶ ಮಾಡಿದ್ರೆ ಪ್ರವೇಶ ಅಂತ ಕರೀತಾರೆ. ಅನ್ನೈಹಿ ಅಜ್ಞಾತತೆಯ ಪ್ರವೇಶ ಅಪೀತಿ ರೀತಿ ಉಚ್ಯತೆ. ನಮ್ಗೆ ಗೊತ್ತೇ ಆಗಂಗಿಲ್ಲ ನಾವು ಹೆಂಗ್ ಹೌರ್ಕ ಪರಮಾತ್ಮ ಸೇರ್ಕೊಂಡ್ಬಿಟ್ವಿ ಅಂತ ಕಲ್ಪನೆ ಬರೋದಿಲ್ಲ ನಮ್ಗೆ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ರು ನೋಡಪ್ಪ, ಸ್ವಪಿತಿ ನಾಮದ ಆದ್ದರಿಂದಲೇನೆ ಜ್ಞಾನಿಗಳು ಸ್ವಪಿತಿ ಸ್ವಪಿತಿ ಅಂತ ಕರೀತಾರೆ. ನಾವ್ ಯಾಕೆ ಮಲಗುತ್ತೀವಿ ಅಂದ್ರೆ, ಸ ಯಥಾ ಶಕುನಿಹಿ ಸೂತ್ರೇಣ ಪ್ರಬದ್ಧ ದಿಶಿ ದಿಶಿ ಪತಿತ್ವ ಅನ್ಯತ್ರ ಆಯತನ ಮಲಬ್ಧ್ವ. ಒಂದು ಪಕ್ಷಿನ ಹಗ್ಗ ಕಟ್ಟಿ ಗುಟ್ಟಕ್ಕೆ ಕಟ್ಟಿಬಿಟ್ಟಾರ್ರಿ. ಒಂದು ಪಕ್ಷಿ, ಅದಕ್ಕೆ ಹಗ್ಗ ಕಟ್ಟಿ ಅದಕ್ಕೊಂದು ಗುಟ್ಟಕ್ಕೆ ಕಟ್ಬಿಟ್ರ. ಅದು ಬೆಳಿಗ್ಗಿಂದ ಪೂರ್ವಕ್ಕೆ ಹಾರ್ತದ, ಪಶ್ಚಿಮಕ್ಕೆ ಹಾರ್ತದ, ಉತ್ತರಕ್ಕೆ ಹಾರ್ತದ, ದಕ್ಷಿಣಕ್ಕೆ ಹಾರ್ತದ. ಎಲ್ಲಿ ಹಾರಿದ್ರು ಹೋಗ್ಲಿಕ್ಕಾಗದೆ ಇದ್ದು ಕೊನೆಗೆ ಸುಸ್ತಾಗಿ ಎಲ್ಲಿ ಬಂದು ಕೂಡ್ತದ ಅಂದ್ರೆ ಅದ ಗೂಟದ ಮೇಲೆ ಬಂದು ಕೂಡ್ತದ. ಹೌದಿಲ್ಲೋ? ಎಲ್ಲಿ ಕೂಡ್ಬೇಕು? ಬಂದು ಅದ ಗೂಟದ ಮೇಲೆ ಬಂದು ಕೂಡ್ಬೇಕು, ಅದು ಬೇರೆ ಇಲ್ಲ. ಅದೇ ಗೂಟಕ್ಕೆ ಬಂದು ಕೂತಂತೆ ನಾವೆಲ್ಲ ಬೆಳಗಿನ ಸಾಯಂಕಾಲ ತನಕ ಹಾರಾಡಿ ಹೋರಾಡಿ ಹೋರಾಟಗಾರರು ಆಗಿ ಕೊನೆಗೆ ಎಲ್ಲಿ ಬಂದು ಕೂಡ್ತೀವಿ ಅಂದ್ರೆ ಅದೇ ಗೂಟ ಪರಮಾತ್ಮನಲ್ಲೇ ಬಂದು ಸೇರ್ಕೋತೀವಿ. ಅಸ್ವಾತಂತ್ರ್ಯ ಎಷ್ಟು ಚಂದ ತಿಳಿಸ್ಲಿಕ್ಕೆ ನೋಡು. ಹೇಳಿದ್ರು ಯಥಾ, ಇದು ವಿಸ್ತಾರವನ್ನ ಆಮೇಲೆ ಮಾಡ್ತೀನಿ. ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ. ಶಕುನಿ ಅಂದ್ರೆ ಪಕ್ಷಿ, ಬರ್ಕೊಂಡಿಟ್ಕೊಳ್ರಿ. ಪಕ್ಷಿಗೆ ಶಕುನಿ ಅಂತ ಕರೀತಾರ. ದುರ್ಯೋಧನ ಮಾವಾಗ ಅಷ್ಟ ಅಲ್ಲ. ಸೂತ್ರೇಣ ಪ್ರಬದ್ಧ, ಸೂತ್ರದಿಂದ ಕಟ್ಟಲ್ಪಟ್ಟವನು. ದಿಶಿ ದಿಶಿ ಪತಿತ್ವ, ಬೇರೆ ಬೇರೆ ದಿಕ್ಕುಗಳಿಗೆಲ್ಲ ಸಂಚಾರ ಮಾಡಿ ಬಂದು, ಅನ್ಯತ್ರ ಆಯತನಂ, ಬೇರೆ ಕಡೆಗೆ ಆಯತನ ಅಂದ್ರೆ ಆಶ್ರಯ ಸಿಗದೆ, ಅಲಬ್ಧ್ವಾ ಬಂಧನಮೇವ ಉಪಾಶ್ರಯತೆ, ಅದೇ ಬಂಧನಕ್ಕೆ ಬಂದು ಕೂಡ್ತಾನ. ಏಮೇವ ಖಲು, ಹಿಂಗೆ ತಾನೆ ಸೌಮ್ಯ ತನ್ ಮನಃ, ಆ ಮನ ಅಂದ್ರೆ ಸಂಸಾರಿಯಾದ ಈ ಜೀವನು, ದಿಶಂ ಪತಿತ್ವ, ಎಲ್ಲಾ ದಿಕ್ಕುಗಳಿಗೆ ಹೋಗಿ, ಅನ್ಯತ್ರ ಆಯತನ ಮಲಬ್ಧ್ವ, ಬೇರೆ ಯಾರೂ ನಮಗೆ ಆಶ್ರಯ ಸಿಗದೆ ಇದ್ದಾಗ, ಪ್ರಾಣಮೇವ ಉಪಾಶ್ರಯತೆ, ಅದೇ ಪ್ರಾಣನಾಮಕನಾದ ಭಗವಂತನನ್ನೇ ಆಶ್ರಯಿಸಿಕೊಳ್ಳುತ್ತಾನ. ಪ್ರಾಣ ಬಂಧನಂ ಹಿ ಸೌಮ್ಯ ಮನಃ, ಈ ಮನಸ್ಸು ಪ್ರಾಣದಿಂದ ಬಂಧನಕ್ಕೊಳಗಾಗಿರುವಂತಹದ್ದು. ಅಂದ್ರೆ ಈ ಜೀವ ಆ ಭಗವಂತನಿಂದ ಬಂಧನಕ್ಕೊಳಗಾಗಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.